ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ವೀಕ್ಷಕರೇ, ಬಹು ದಿನಗಳಿಂದ ಬಹಳಷ್ಟು ಗೊಂದಲದ ವಾತಾವರಣಗಳನ್ನ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು ಅನ್ನಬಹುದು. ಹಾಗಾಗಿ ಅದು ಗೊಂದಲದ ವಿಷಯ ಯಾವುದು ಅಂತಂದ್ರೆ SIR. ಏನಿದು SIR? ಪ್ರತಿ ಸಲ ಎಲ್ಲರಿಗೆ ಒಂದು ಕಡೆ ಒಂದು ಸಮುದಾಯವನ್ನ ನಿರ್ದಿಷ್ಟವಾಗಿ ಗುರಿಯಾಗಿಸಿಕೊಂಡು ಮಾಡಿರ್ತಕ್ಕಂಥ ಯೋಜನೆನ, ಅಥವಾ ಇದು ಚುನಾವಣಾ ಆಯೋಗದ ಹಿಂದೆ ಇರ್ತಕ್ಕಂಥ ಒಂದು ಪಕ್ಷದ ಕುರಿತಾಗಿ ಒಂದೇ ಪಕ್ಷದ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥ ಒಂದು ರಣತಂತ್ರನ, ಇಂಥ ಹಲವಾರು ಯೋಚನೆಗಳನ್ನ ಇವತ್ತು ಇಲ್ಲಿ ಸಂಪೂರ್ಣವಾದ ಒಂದು ಚರ್ಚೆಯೊಂದಿಗೆ ನಾವು ಬರ್ತಾ ಇದ್ದೇವೆ. ನಮ್ಮ ಜೊತೆ ಈ ಚರ್ಚೆಯ ವಿಷಯದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಶ್ರೀನಾಥ್ ಪೂಜಾರಿ ಅವರು ಬಂದಿದ್ದಾರೆ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ, ಈ ಸಂವಾದಗೋಷ್ಠಿಗೆ ಸ್ವಾಗತ ಕೋರ್ತೇನೆ. ಹಾಗೂ ಮಾಜಿ ಪಾಲಿಕೆ ಸದಸ್ಯರಾಗಿರ್ತಕ್ಕಂತಹ ಮೈನುದ್ದೀನ್ ಬೇಳಿಗಿ ಅವರು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ ಕೋರ್ತೇನೆ. ಆಮೇಲೆ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಮುಕ್ತಿಯಾರ್ ಅಹಮದ್ ದಖನಿ ವಕೀಲರು ನಮ್ಮ ಜೊತೆ ಬಂದಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಹಾಗೂ ಪಾಲಿಕೆ ಮಾಜಿ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಮಿರ್ಜಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಒಟ್ಟಾರೆಯಾಗಿ ಇವತ್ತಿನ ಈ ವಿಷಯವನ್ನ ಇಲ್ಲಿ ಯಾವುದೇ ಒಂದು ಪರ ಇಲ್ಲ ಮತ್ತು ವಿರೋಧ ಇಲ್ಲ, ಆದ್ರೆ SIR ಕುರಿತಾಗಿ ಇರತಕ್ಕಂಥ ಗೊಂದಲದ ವಿಷಯಗಳನ್ನ ಇಲ್ಲಿ ಬಹಳ ಒಂದು ವಿಶೇಷ ರೀತಿಯಲ್ಲಿ ನಮ್ಮ ವಕೀಲರ ಜೊತೆಗೆ ಇದು ನಾವು ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ. ಮತ್ತು ಏನು ಸಮಸ್ಯೆಗಳಾಗಿದೆ, ಆ ನಿಟ್ಟಿನಲ್ಲಿ ಏನು ಆಗಬೇಕಾಗಿತ್ತು ಅನ್ನೋದು ಕುರಿತಾಗಿ ಒಂದು ಸಂವಾದ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಂದು ಸ್ವಾಗತವನ್ನು ಈ ಚರ್ಚಾಗೋಷ್ಠಿಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸರ್. ತಮಗೆ ಪ್ರಮುಖವಾಗಿ ಶ್ರೀನಾಥ್ ಪೂಜಾರಿ ಅವರು ಸಾಕಾಗಷ್ಟು ಇಲ್ಲಿ ಇರ್ತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳು ನಾವು ನೋಡ್ತಾ ಇದ್ರೆ, ಇತ್ತಿತ್ತಲಾಗಿ ಆಗಿರ್ತಕ್ಕಂಥದ್ದು ಸಮಸ್ಯೆಗಳು ಏನು, SIR ಗೊಂದಲ, ಯಾಕೆ ಈ ಗೊಂದಲ ಇಷ್ಟು ಭಯದ ವಾತಾವರಣ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಏನಾಯಿತು ಸರ್? ಇದು ಭಾರತ ದೇಶದಲ್ಲಿ ಈಗಾಗಲೇ ಬಹಳಷ್ಟು ಸಾರಿ SIR ಆಗಿದೆ. ಆದ್ರೆ ಅದು ಏನಪ್ಪಾ ಅಂತಂದ್ರೆ, ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಈ RI ಮತ್ತು SIR ಆಗಿರ್ತಕ್ಕಂಥ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಇದು ತೀವ್ರ ಪರಿಷ್ಕರಣೆ, ಇದು ಬಹಳ ಸಂದರ್ಭದಲ್ಲಿ ಆಗಿದೆ. ಆದ್ರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು, ಆತಂಕಕಾರಿಯಾಗಿರ್ತಕ್ಕಂಥದ್ದು. ಮತ್ತು ಈ ಯಾವ ರಾಜ್ಯಗಳಲ್ಲಿ SIR ಆಗಿದೆಯೋ ಆ ಎಲ್ಲ ರಾಜ್ಯಗಳ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇದು ಏನು ನಮಗೆ ಕಲಿಸ್ಕೊಡ್ತದೆ, ನೋಡ್ತದೆಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ಮುಂದಿನ ದಿನಮಾನದಲ್ಲಿ ಇದು ಏನೋ ಅನಾಹುತವನ್ನು ಮಾಡ್ಲಿಕ್ಕೆ SIR ಅಂತಕ್ಕಂಥ ಒಂದು ಭೂತವನ್ನ ತಂದಿದ್ದಾರೆ. ಇದು SIR ಅಷ್ಟೇ ಅಲ್ಲ, ಇಡೀ ಭಾರತದ ಜನರ ಮೇಲೆ ಹಾಕಿರ್ತಕ್ಕಂಥ FIR. ಇದು SIR ಅಲ್ಲ, ಇದನ್ನ FIR ಅನ್ಬೇಕು. ಯಾಕಂತ ಕೇಳಿದ್ರೆ, ಭಾರತ ದೇಶದ ಜನರು ತಾವು ಭಾರತ ದೇಶದ ನಾಗರಿಕರು ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ದಾಖಲೆಗಳನ್ನು ಕೊಡ್ಬೇಕು, ನಾವು ಹೋಗಿ ಸಾಲಚ್ಚಿ ನಿಲ್ಲಬೇಕು. ಈ ರೀತಿ ಮಾಡಿರ್ತಕ್ಕಂಥದ್ದು ಒಬ್ಬ ಭಾರತ ದೇಶದ ನಾಗರಿಕರಿಗೆ ಮಾಡ್ತಕ್ಕಂಥ ಅಪಮಾನ. ಇದನ್ನ ನಾವೇನಪ್ಪ ಖಂಡಿಸ್ತೇವೆ. ಈ SIR ಅಂತಕ್ಕಂಥದ್ದು ಇದು ಕೇವಲ ಭಾರತ ದೇಶಕ್ಕೆ ಬಹಳ ಹಿತವಲ್ಲ. ಇದು ಒಂದು ಒಳ್ಳೆಯದನ್ನ ಹೇಳ್ತಾನೆ ಕೆಟ್ಟ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಅನಾಹುತವನ್ನು ಮಾಡ್ಲಿಕ್ಕೆ ಹೊರಟಿದೆ. ಸರ್, ಇದು ಅನಾಹುತ ಅಂತಕ್ಕಂಥದ್ದು ನೀವು ಒಂದ್ ಕಡೆ ಹೇಳ್ತಾ ಇದ್ರೆ, ಕಾಂಗ್ರೆಸ್ ಯುವ ಮುಖಂಡರಾಗಿ ಪ್ರಕಾಶ್, ಏನ್ ಆಕ್ಚುಲಿ ಇದು ಯಾಕೆ ಇವರು ಇಷ್ಟೊಂದು ಭಯ ಆಗಿದ್ದಾರೆ? ಇವ್ರು ಹೇಳ್ತಾ ಇದಾರೆ ಇದು SIR ಅಲ್ಲ FIR ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದಾರೆ. ಏನಿದೆ ಸರ್? ಇದಕ್ಕೆ ಏನಿಲ್ಲ ಸರ್, ಕಾಂಗ್ರೆಸ್ನವ್ರು ಮಾಡ್ತಾರೋ ಇದೊಂದೊಂದು ಕುತಂತ್ರ ಅಂತ ಅನಿಸ್ತದ. SIR FIR ಅಂತ ನಮ್ಮ ಶ್ರೀನಾಥ್ ಅಣ್ಣವ್ರು ನಮ್ಗೆ ಹೇಳಿದ್ರು, ವಕೀಲರವರು, ತಿಳಿದವ್ರವರು. ಸೊ ಇದನ್ನ ಈ ತರ ಅವರು ಸ್ಟೇಟ್ಮೆಂಟ್ ಮಾಡಬಾರ್ದಾಗಿತ್ತು ಇದನ್ನ. ಯಾಕಂತಂದ್ರೆ SIR ಒಬ್ಬರಿಗೆ ಒಂದು ಪಕ್ಷಕ್ಕೆ ಅಥವಾ ಇದಕ್ಕೆ ಅಂತ ಹೇಳಿ ನಿರ್ದಿಷ್ಟವಾಗಿಲ್ಲ. ಇದರಲ್ಲಿ ಎಲ್ಲ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನೂ SIR ಮಾಡಲೇಬೇಕು. ಸೊ ಅವ್ರು ತಾವಾಗೆ ಹೇಳಿದ್ರು, ಇದು SIR ಈಗಾಗಲೇ ಎಷ್ಟೋ ಸಲ ಆಗ್ಯದ ಅಂತ ಹೇಳಿ. ಹೌದು, ಇದು ನನ್ನ ತಿಳಿದ ಮಟ್ಟಿಗೆ 26 ವರ್ಷದ ನಂತರ ಇದು ಮತ್ತೊಮ್ಮೆ 2020 SIR ಆಗಿತ್ತು. ಅವಾಗಿರ್ಲಾರದ್ದು ಸಮಸ್ಯೆ ಈಗ ಕಾಂಗ್ರೆಸ್ನವರು ಯಾಕೆ ಇಷ್ಟು ಮಾಡ್ತಾರೆ? ಅವಾಗೂ ಕಾಂಗ್ರೆಸ್ ಇತ್ತು, ಅವಾಗೂ BJP ಇತ್ತು, ವಿರೋಧ ಪ್ರಾದೇಶಿಕ ಪಕ್ಷಗಳು ಇದ್ದು, ಅವಾಗ ವಿರೋಧ ಇರಲಿಲ್ಲ. ಈಗ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ನೀವು? ಇದರಲ್ಲಿ ಏನಿಲ್ಲ, FIR ಅನ್ನು SIR ಸೊ ಓಕೆ, ಪರಿಷ್ಕರಣೆ ಇದು ಓನ್ಲಿ ಪರಿಷ್ಕರಣೆ ಮಾತ್ರ ಅದ, ಮತದಾರರ ಪಟ್ಟಿ ಪರಿಷ್ಕರಣೆ ಅಷ್ಟೇ ಅದ ಅದು. ಬಟ್ ಇದಕ್ಕೆ ಸೊ ಕಾಂಗ್ರೆಸ್ನವರು ಇಲ್ಲದನ್ನ ಸಲ್ಲದನ್ನ ತಂದು ಕಿಶಿಂದ ಇದ್ರೊಳಗೆ ಹಾಕಿ ರಾಜಕೀಯ ಮಾಡ್ಲಕತ್ತಾರ. ಅದನ್ನ ಬಿಟ್ಟು ಇದ್ರೊಳಗೆ ಯಾವುದೇ ರೀತಿಯ ದುರುದ್ದೇಶ ಯಾರ್ದು ಇಲ್ಲೇ ಇಲ್ಲ. ಇದ್ರೊಳಗೆ ಎಲ್ಲ ಪಕ್ಷ, ನಾವು BJP ಅವ್ರನ್ನು ಮಾಡಬೇಕು, ಕಾಂಗ್ರೆಸ್ನವರು ಮಾಡಬೇಕು. ಸೊ ಯಾಕಂತಂದ್ರೆ ಇದು ಪರಿಷ್ಕರಣೆ ನಾವು ನೋಡ್ತಾ ಇದೀವಿ, ನೀವು ನೋಡ್ತಾ ಇದ್ದೀರಿ. ಸೊ ನಮ್ಮಲ್ಲಿ ಒಂದೇನಾಗಿದೆ,
ಕೆಲವೊಬ್ರು ಫಾರ್ ಎಕ್ಸಾಂಪಲ್ ತಮ್ಗೆ ಹೇಳ್ತೀನಿ, ಒಬ್ಬನೇ ನಮ್ಮ ಸಂವಿಧಾನ ಏನ್ ಹೇಳತ್ತ, ವೋಟಿಂಗ್ ಹಕ್ಕು ಏನ ಮತದಾನದ ಹಕ್ಕು. ಮತದಾನದ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯನೂ ಹೌದು, ಹಕ್ಕೂ ಹೌದು. ಬಟ್ ಏನಾಗ್ತಾ ಇದ್ದಾರೆ ಈಗ, ಒಬ್ಬ ಮನುಷ್ಯ ನಾ ಯಾಜ ಪ್ರಕಾಶ್ ಮಿರ್ಜಿ ಇಲ್ಲ ಬಿಜಾಪುರ ಒಳಗೂ ನಂದು ಇದು ಅದ ವೋಟಿಂಗ್ ಬೇರೆ ಕಡೆನೂ ಅದ. ಸೊ ಮತ್ ಇದನ್ನ ನಾವು ಸರಿ ಮಾಡ್ಬೇಕಾದ್ರೆ ಮತದಾನ ಹಕ್ಕು ಒಬ್ಬರಿಗೆ ಒಂದೇ ಕಾನೂನು ಪ್ರಕಾರ. ಸೊ ಅದನ್ನ ತೆಗೆದಕ್ಕೆ ಎರಡೆರಡು ಇವಾಗ ಎಷ್ಟೋ ಈ ಹಿಂದೆ ನೀವು ಹೇಳ್ತಾ ಇದ್ದೀರಿ, ಇದು ನೀವು ಹೇಳೋದು ಅರ್ಥ ಆಯ್ತು ಸರ್. ನಾನು ಕೇಳ್ತಾ ಇರೋದು, ಈ ಹಿಂದೆ ಕೂಡ ಒಂದು ಮ್ಯಾಪಿಂಗ್ ಅಂತಕ್ಕಂಥದ್ದು ಮಾಡಿದ್ರು. ಮ್ಯಾಪಿಂಗ್ ಮನೆಗೆ ಬಂದಿದ್ರು BLOಗಳು, ಹೌದು, ಚೆಕ್ ಮಾಡ್ಬೋದು. ಅದಾದ್ಮೇಲೆ ಮತ್ತೆ SIR ಅನ್ನೋದು ಯಾಕೆ ಅನ್ನೋದು ಪರಿಷ್ಕರಣೆ ಒಂದೇ ನೋಡಿ. ಪರಿಷ್ಕರಣೆ ಇರ್ತಕ್ಕಂಥದ್ದು ಬೇರೆ ಬೇರೆ. ಹೌದು, ಪರಿಷ್ಕರಣೆ ನೀವು ಒಂದ್ಸಲ ತಗೊಂಡ್ರೆ ಮುಗಿದೋಯ್ತು. ಹೌದು, ಪದೇ ಪದೇ ಮತ್ತೆ ನೀವು ಇಲ್ಲ ಸರ್, ಮ್ಯಾಪಿಂಗ್ ಬೇರೆ ಪರಿಷ್ಕರಣೆ ಬೇರೆ. ಮ್ಯಾಪಿಂಗ್ ತದ ನಂತರ ಇದು ಪರಿಷ್ಕರಣೆ ಬಂದದ ಸರ್. ಇದು ಒಂದ್ಸಲ ಪರಿಷ್ಕರಣೆ ಆಯ್ತಂದ್ರೆ ಮತ್ತೊಂದು 15 ವರ್ಷ 20 ವರ್ಷ ಸಂವಿಧಾನದೊಳಗೆ ಇದೆ ಸರ್, ಪರಿಷ್ಕರಣೆ ಮಾಡ್ಬೇಕಂತದ. ವಾತಾವರಣ ಸೃಷ್ಟಿ ಇಲ್ಲ ಪರಿಷ್ಕರಣೆ ಅನ್ನೋದು ಮತದಾರರ ಪರಿಷ್ಕರಣೆ ಮಾಡ್ಬೇಕು ಸಂವಿಧಾನದೊಳಗೆ ಅದ. ವಕೀಲರು ಇಬ್ಬರು ಪರಿಷ್ಕರಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಪರಿಷ್ಕರಣೆ ಯಾರು ಮಾಡ್ಬೇಕು? ಸರ್ಕಾರ ಮಾಡ್ಬೇಕು. ಸರ್ಕಾರವೇ ಹೋಗ್ಬೇಕು, ಯಾರ ಮನೆಯಲ್ಲಿ ನೋಡ್ಬೇಕು, ಯಾರು ಡೆತ್ ಆಗಿದ್ರೆ ಡಿಲೀಟ್ ಮಾಡ್ಬೇಕು, ಹೊಸ ವೋಟರ್ಸ್ ಗಳನ್ನ ಎಡಿಷನ್ ಮಾಡ್ತು BLO ಮಾಡ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ಹಾಗಾಗಿಲ್ಲ. ಏನಪ್ಪಾ ಅಂತಂದ್ರೆ ನಾವೇ ಪ್ರೂವ್ ಮಾಡ್ಕೋಬೇಕೀಗ, ನಮ್ಮ ದಾಖಲಾತಿಗಳನ್ನು ಕೊಡಬೇಕು, ನಾವು ಈ ದೇಶದ ನಾಗರಿಕರಂತ ಹೇಳಬೇಕು, ನಾನು ಹಿಂದೆ ವೋಟ್ ಹಾಕಿದ್ದೆ, ಈ ದೇಶದಲ್ಲಿ ಇದ್ದೆ ಅಂತಕ್ಕಂಥದ್ದು ಪ್ರೂವ್ ಮಾಡಬೇಕು. ಇಂತಹ ಗೊಂದಲಕಾರಿಯಾಗಿರ್ತಕ್ಕಂಥದ್ದು ಇದಕ್ಕೆ ನಾವು ಈ ಸದ್ಯ ಇಷ್ಟೇ ಹೇಳಲ್ಲ, ಈಗ ಆಗಿರ್ತಕ್ಕಂಥದ್ದು ನಾವು ಬಿಹಾರದಲ್ಲಿ ನೋಡ್ತೇವೆ, ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ದೇವೆ. ಆಗಿರ್ತಕ್ಕಂಥ ಅನಾಹುತಗಳು ಸರ್ಕಾರವೇ ಮುಂದೆ ನಿಂತು ಎಲ್ಲ ದಾಖಲಾತಿಗಳನ್ನು ಕೊಟ್ಟರು ಕೂಡ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಕರ್ನಾಟಕದ ಪರಿಸ್ಥಿತಿ ಕೂಡ ಅದೇ ಆಗಿದೆ. ನಾವು ಪ್ರವಾಸಿಗಳನ್ನ ಸರ್ಕಾರ ಕೊಟ್ಟರು ಕೂಡ ಆ ಪ್ರವಾಸಿಯನ್ನು ನಾವು ಸ್ವೀಕಾರ ಮಾಡಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಚುನಾವಣಾ ಆಯೋಗ ಕೊಟ್ಟಿದೆ. ಅಂದ್ರೆ ಅವ್ರ ದಾಖಲಾತಿಗಳು ಏನು ಅಂತಂದ್ರೆ ಪಾಸ್ಪೋರ್ಟ್ ಎಲ್ಲರ ಹತ್ರ ಇರ್ಲಿಕ್ಕೆ ಸಾಧ್ಯನಾ? ಎಷ್ಟು ಪರ್ಸೆಂಟೇಜ್ ಜನ ಹತ್ರ ಪಾಸ್ಪೋರ್ಟ್ ಇರ್ತದೆ? ಜನನ ಪ್ರಮಾಣ ಪತ್ರ ಎಷ್ಟು ಜನ ಹತ್ರ ಇರ್ತದೆ? ಈ ಸರ್ಕಾರವೇ ಒಂದು ಪ್ರವಾಸಿ ಕೊಡ್ತಾ ಇದೆ ಅಂತಂದ್ರೂ ಕೂಡ ಎಕ್ಸೆಪ್ಟ್ ಮಾಡಲ್ಲ ಅಂತಂದ್ರೆ ಇದ್ರ ಇಂಟೆನ್ಷನ್ ಏನು? ನಿನ್ನೆ ಚುನಾವಣಾ ಆಯೋಗದ ಕಚೇರಿಗೆ ಕೇಳಿಕ್ ಹೋಗಿರ್ತಕ್ಕಂಥ ಹಲವಾರು ಕಾರ್ಯಕರ್ತರನ್ನ ಬಂಧಿಸಿ ಏನಪ್ಪಾ ಅಂದ್ರೆ ಪೊಲೀಸ್ ಬಳಸಿಕೊಂಡು ಬೇರೆ ಕಡೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಕೂಡ ನಿನ್ನೆ ಬೆಂಗಳೂರಲ್ಲಿ ನಡೆದಿದೆ. ಇವೆಲ್ಲವನ್ನು ನೋಡಿದಾಗ ಚುನಾವಣಾ ಆಯೋಗ ಏನೋ ಮಾಡ್ಲಿಕ್ಕೆ ಹೊರಟಿದೆ. ಈಗ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ಲಿಕ್ಕೆ ಹೊರಟಿದೆ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಮಗೆ ಆಪಾದನೆ ಇದೆ. ಇದಕ್ಕೆ ನಾನು ತದ್ವಿರೋಧ ಅಂತ ವಿರುದ್ಧ ಏನು ಪರಿಷ್ಕರಣದ ತದ್ವಿರುದ್ಧವಾಗಿ ಶ್ರೀನಾಥ್ ಪೂಜಾರಿ ಅವರು ಇದಕ್ಕೆ ತದ್ವಿರೋಧ ಹೇಳಿಕೆ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇರ್ತದೆ. ಈಗ ಪರಿಷ್ಕರಣೆ ನಡೆದಿರೋದ್ರಿಂದ 2 ಫಾರ್ಮ್ ಕೊಡ್ತಾರೆ. ಒಂದು ನಮ್ಮ ಹತ್ತಿರ ಇರಬೇಕು, ಒಂದು ನಾವು ಸರ್ಕಾರಕ್ಕೆ ವಾಪಸ್ ಕೊಡಬೇಕು. ಅದರಲ್ಲಿ ಏನೂ ಕೇಳಿಲ್ಲ, ಯಾವುದೋ ಪಾಸ್ಪೋರ್ಟ್ ಕೇಳಿಲ್ಲ, ಆಧಾರ್ ಕಾರ್ಡ್ ಕೇಳಿಲ್ಲ, ಪ್ಯಾನ್ ಕಾರ್ಡ್ ಕೇಳಿಲ್ಲ. ಸೊ ಅವರು ತಿಳಿದವ್ರದಾರ, ಇಲ್ಲ ಕೂತವ್ರೆಲ್ಲ ತಿಳಿದವ್ರದೇವು, ಏನು ಕೇಳಿಲ್ಲ. 2 ಫಾರ್ಮ್, ಅದನ್ನ ನಿಮ್ಮ ವೋಟರ್ ಲಿಸ್ಟ್ ಒಳಗ ಏನದ ಅಷ್ಟನ್ನೇ ತುಂಬಿ ಕೊಡ್ರಿ, ಒಂದು ಫೋಟೋ ಒಂದು ಹಚ್ಚಿ ಕೊಡ್ರಿ ಅಂತ ಇಷ್ಟ ಹೇಳತ್ತಾರ. ಬಟ್ ಈ ಡಾಕ್ಯುಮೆಂಟ್ಸ್ ಶ್ರೀನಾಥ್ ಕುಲಕರ್ಣಿ ಸರ್ ಅಡ್ವೊಕೇಟ್ ಅವ್ರು ಏನ್ ಕೇಳ್ತಾ ಇದಾರಲ್ಲ, ನಾವು ಯಾವ್ದು ಡಾಕ್ಯುಮೆಂಟ್ಸ್ ಕೇಳಕತ್ತಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಇಲ್ಲ, ನೆಕ್ಸ್ಟ್ ಬಂದಿರ್ತಾವ, ನೆಕ್ಸ್ಟ್ ತಾವ್ ಹೇಳಕತ್ತಿರ. ಬಟ್ ಇನ್ನೊಂದು ನಾವು ಇಲ್ಲ ಶ್ರೀನಾಥ್ ಕುಲಕರ್ಣಿ ಆಗಲೇ ಹೇಳಿದ್ರು ಅವರು, ಒಂದ್ ಎಲ್ಲೋ ಒಂದು ದಾಂಡ್ಲೆ. ಹೌದು ಸರ್, ತಾವು ತಮ್ಮ ಹಕ್ಕದ ಕೇಳೋ ಹಕ್ಕ ಪ್ರತಿಯೊಂದು ನೀವು ಚುನಾವಣಾ ಆಯೋಗಕ್ಕೂ ಕೇಳ್ರಿ, ನೀವು ಸರ್ಕಾರಕ್ಕೂ ಕೇಳ್ರಿ, ಪ್ರತಿಯೊಬ್ಬ ನಾಗರಿಕನ ಹಕ್ಕದ. ಅಲ್ಲಿ ಹೋಗಿ ಗಲಾಟೆ ಮಾಡಿದ್ರೆ ಮತ್ತೆ ಅದು ಕಾನೂನನ್ನು ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ಮತ್ತೆ ಅವರು ಪೊಲೀಸರು ಎಂಟರ್ ಆಗೇಬೇಕಲ್ಲ. ಸೊ ಈ ರೀತಿ ಹೇಳಿಕೆ ಮೊದಲ ಮತದಾರರ ಪಟ್ಟಿ ತಯಾರಾಗಿದ್ದು 1952 ಮೊದಲನೇ ಮತದಾರರ ಪಟ್ಟಿ. ಅದರ ನಂತರ ದರ 5 ವರ್ಷ, ಅವಾಗ ಎಲೆಕ್ಷನ್ ಬರುತ್ತೆ, ಆವಾಗ ಅವರು ಹೊಸ ಮತದಾರ ಪಟ್ಟಿ ಯಾರು ತಿಳ್ಕೊಂಡಿದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಡೂಪ್ಲಿಕೇಟ್ ಆಗಿದೆ ಪರಿಷ್ಕರಣೆ ಮಾಡ್ಕೊಂತ ಹೋಗಿದ್ದಾರೆ. ಆಮೇಲೆ ಒಂದು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಇದೆ 1950. ಅದರ ನಂತರ ಅದರ ರೂಲ್ಸ್ ಮಾಡಿದ್ದಾರೆ 1960 ಒಂದು ಸೆಕ್ಷನ್ 19 ಏನು ಹೇಳುತ್ತೆ ಅಂದರೆ, ಇಲ್ಲಿ ಹುಟ್ಟಿದವರು, ಈ ದೇಶದ ಭೂಮಿಯಲ್ಲಿ ಹುಟ್ಟಿದವರು ಅವರು ಇದ್ರೆ ಅವ್ರು ಮತದಾರ ಆಗಬೇಕಂತ ಅದು ಒಂದು. ಸೆಕೆಂಡ್ ಕಂಡೀಷನ್, ಅಲ್ಲಿ ಯಾವುದೇ ಒಂದು ಇದ್ರೊಳಗೆ ರಹವಾಸಿ ಇರಬೇಕು. ಯಾವುದೇ ಒಂದು ಊರೊಳಗೆ ರಹವಾಸಿ ಅಂದರೆ ಮನೆ ಬಾಡಿಗೆಯಿಂದ ಇರಬಹುದು, ಬಾಡಿಗೆ ಕರಾರು ಪತ್ರ ಇರಬಹುದು, ಬಾಡಿಗೆಯಿಂದ ಇರ್ಬೋದು, ಅವ್ರ ಸ್ವಂತ ಮಾಲೀಕತ್ವ, ಅವರು ಮತದಾರ ಅಂತ ಹೇಳಿ ಇಷ್ಟ ಅದ ಅದ್ರೊಳಗೆ, ಕಾನೂನೊಳಗೆ ಇಟ್ಟದ. ಆಮೇಲೆ ಅದು 2007 ವಿಶೇಷ ಮತದಾರ ಪರಿಷ್ಕರಣೆ ತಾತು, ಆಗ ಒಪ್ಪು ಜನ ಆಗೈತಿ. ಆದ್ರೆ ಮ್ಯಾಪಿಂಗ್ ಆಗಿದ್ದಕ್ಕಿಲ್ಲ, ಅವಾಗೂ ಮ್ಯಾಪಿಂಗ್ ಆಗಿಲ್ಲ. ಮ್ಯಾಪಿಂಗ್ ಅಂದ್ರೆ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಮ್ಯಾಪಿಂಗ್ ಅಂದ್ರೆ ಏನು, ಬರೇ ಅದು ಟೆಕ್ನಿಕಲಿ ವರ್ಡ್ ತಿದ್ದುಪಡಿ ಮಾಡಿದ್ದಾರೆ. ಅವಾಗ ಬರ್ತಿದ್ರು ಜನಗಣತಿ ಹೆಂಗ್ ಮಾಡ್ತಾರೆ ಹಂಗೆ ಮಾಡಿ
ಯಾರಲ್ಲಿ ಮನ್ಯಾಗ ಬರ್ಕೊಂಡು ಅವ್ರಿಗೆ ಇನ್ಫಾರ್ಮೇಶನ್ ತಗೊಂಡು ಅವ್ರ ಮತದಾರರೊಳಗೆ ಪಟ್ಟಿಯೊಳಗೆ ಅವ್ರ ಹೆಸರು ಸೇರಿಸಿದ್ರು. 2002 ಒಂದು ವಿಶೇಷ ಪರಿಷ್ಕರಣೆ ಮಾಡಿ ಸೇರಿಸಿದ್ರು. ಅದರ ನಂತರ ಈಗಿನ ಕಾನೂನು ಬರೀ ಕಾನೂನು ಮಾತಾಡ್ತೀನಿ ಮೊದಲು 1950ರಿಂದ 87 ಯಾರು ಈ ಭೂಮಿ ಮೇಲೆ ಹುಟ್ಟಿದ್ದಾರೆ ಅವರು ಭಾರತೀಯ ಪ್ರಜೆ, ರಹವಾಸಿ, ಶಹರಿ ಅಂತೆಲ್ಲಾನು ಆಯ್ತು. 1987 ಒಂದು ತಿದ್ದುಪಡಿ ಆಯ್ತು. ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಭಾರತೀಯರು ಇರಬೇಕು, ಅವ್ರ ಮಕ್ಕಳಿದ್ರು ಅವ್ರು ಭಾರತೀಯರು, ಅವರು ಇಲ್ಲಿನ ಸಿಟಿಜನ್ ಅಂತ ಹೇಳಿ ಆಡು. 2004 ನಂತರ ಏನಾಯ್ತು, ಇಬ್ಬರು ತಂದೆ ತಾಯಿ ಇಬ್ಬರು ಭಾರತೀಯರು ಇರಬೇಕು, ಅವ್ರು ಇಲ್ಲೇ ಜನಿಸಿರ್ಬೇಕು, ಅವ್ರ ಮಕ್ಕಳು ಇಲ್ಲೇ ಜನಿಸಿದ್ರು ಅವ್ರು ಭಾರತೀಯರು ಅಂತೇಳಿ ಆಯ್ತು. ಇಷ್ಟದ ಕಾಯ್ದೆ. ಈಗ ಮೇಲೆ ಇದು ಏನು ವಿಶೇಷ ಮತದಾರ ಪರಿಷ್ಕರಣೆ 2025 ಏನು ಬಿಹಾರ ತೊಗೊಂಡ್ರಲ್ಲ, ಆವಾಗೂ ಅವ್ರು ಮ್ಯಾಪಿಂಗ್ ಮಾಡಿಲ್ಲ. ನೀವು ನೋಡಿರ್ಬೇಕಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಅಂದ್ರೆ ಅವಾಗ ಮ್ಯಾಪಿಂಗ್ ಆಗ್ಲಾರ್ದೇನೆ ಪರಿಷ್ಕರಣೆ ಮಾಡಿದ್ದಾರೆ, ಪರಿಷ್ಕರಣೆ ಆಗಿದೆ, ಪರಿಷ್ಕರಣೆ ಮಾಡಿದ್ದಾರೆ, ಅದು ಮ್ಯಾಪಿಂಗ್ ಮಾಡಿಲ್ಲ ಮೊದಲೇ ಫೇಸ್ ಒಳಗೆ. ಅದು ಫಸ್ಟ್ ಫೇಸ್. ಒಂದು ಕನ್ಫ್ಯೂಷನ್, ಮ್ಯಾಪಿಂಗ್ ಮತ್ತು ಪರಿಷ್ಕರಣೆಗೆ ಏನ್ ವ್ಯತ್ಯಾಸ ಸರ್? ಪರಿಷ್ಕರಣೆ ಅಂದ್ರೆ ನಿಮ್ಮ ತಂದೆ ತಾಯಿ ಇಲ್ಲಿ ಅದಾರಿ, ಇಲ್ಲಿ ನೋಡ್ತಾರ ಅವರು, ಅಥವಾ ನಿಮ್ಮ ಅಜ್ಜ ಅಜ್ಜಿ, ಅದರ ನಂತರ ನೀವು ಭಾರತೀಯರಾದ್ರೆ ಅದನ್ನ ನೋಡತ್ತಾರ ಅವ್ರು. ಇಂಡೈರೆಕ್ಟ್ಲಿ ಅವ್ರ ಮನುಷ್ಯ ಏನದ ಅಂದ್ರೆ ಅವ್ರದ್ದು ಇಂಟೆನ್ಷನ್ ಏನಂದ್ರೆ ನೀವು ಭಾರತೀಯರ ಇಲ್ಲಿ ಹುಟ್ಟಿರಿ ಇಲ್ಲ, ನಿಮ್ಮ ತಂದೆ ತಾಯಿ ಇಲ್ಲಿ ಮತದಾರ ಅದಾರ ಇಲ್ಲ, ಅದನ್ನ ನೋಡತ್ತಾರ ಅವ್ರು. ಯಾವ ಟೆಕ್ನಿಕಲಿ ಅವರು ಸ್ವಲ್ಪ ಜನ ಬಾಂಗ್ಲಾದೇಶಿ ಅದಾರ ಅಂತ ಹೇಳ್ತಾರೆ, ಆದ್ರೆ ಇನ್ನು ಎಷ್ಟು ಬಾಂಗ್ಲಾದೇಶಿಗೆ ಕಳಿಸಿದ್ದಾರೆ ಭಾರತೀಯ ಸರ್ಕಾರ ಇನ್ನೂ ತನಕ ರಿಲೀಸ್ ಮಾಡಿಲ್ಲ. ರೆಕಾರ್ಡ್ ಮೇಲೆ 8 ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಹೇಳಿ ಇಲ್ಲಿ ಮೊನ್ನೆ ಇಲ್ಲಿ ಬೆಂಗಳೂರಲ್ಲಿ ಕೂಡ ಬಾಂಗ್ಲಾದೇಶ ಇಲ್ಲಿ ಇರಬಹುದು, ಆ ಪ್ರಾಬ್ಲಮ್ ಇರಬಹುದು. ನಾವು ಇಲ್ಲ ತಲೆಗಳೇನೂ ಇಲ್ಲ, ಇರಬಹುದಲ್ಲ ಸರ್. ಒನ್ ಬಿಟ್ ಸರ್ಕಾರ ದಾಖಲೆ ಯಾವುದೂ ರಿಲೀಸ್ ಮಾಡಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇನ್ನೂ ತನ ಇಷ್ಟು ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದಾರ, ನಾವು ಇಲ್ಲಿ ಹೊಳ ಕಳ್ಸಾಕತ್ತೀವಿ ಅವ್ರು ಬಾಂಗ್ಲಾದೇಶಿಗೆ ಅಂತ ಹೇಳಿ. ಅಂದ್ರೆ ಹೊಳ್ಳಿ ಕಳಿಸುವಂತ ಪ್ರಕ್ರಿಯೆ ಆಗಿಲ್ಲ ಅಂತಂದ್ಮೇಲೆ ಮತ್ತೆ ಅವ್ರು ಇಲ್ಲಿಗೆ ಇರ್ಲಿ, ಅದು ಯಾವ ಆಧಾರ ಪ್ರಜೆ ಆಧಾರ ಇಲ್ಲ, ಸರ್ಕಾರ ಡಿಸೈಡ್ ಮಾಡ್ಬೇಕು, ನಾವು ಹೇಳಕ್ ಬರಂಗಿಲ್ಲ. ಆದ್ರೆ ಸರ್ಕಾರ ವ್ಯವಸ್ಥಿತವಾಗಿ ರೆಕಾರ್ಡ್ ತಂದಿಲ್ಲ ಏನು ಇನ್ನೂ ತನ. ಯಾರ ತಂದಿದ್ರು ತಳ್ಕೊಂಡು ಹೋಗ್ತೀನಿ ನಾನು. ಇದು ಇಟ್ಟಾತು. ಫಸ್ಟ್ ಬಿಹಾರ್ ಫೇಸ್ ಒಳಗೆ ಬಿಹಾರದ ಇಲೆಕ್ಷನ್ ಏನಾಯ್ತು, 11 ಡಾಕ್ಯುಮೆಂಟ್ ಕೇಳಿದ್ರು ಅವ್ರು. ನೀವು ಸರ್ಕಾರಿ ನೌಕರಾಗಿದ್ರಿ, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಇದ್ರು, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ಆಧಾರ್ ಲಾಸ್ಟಿಗೆ ಬರ್ತದೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಹಾಕೊಳ್ಳಿ, ಅಥವಾ ನಿಮ್ಮ ರೆಸಿಡೆನ್ಷಿಯಲ್ ಇವ್ರೇನು ಹೇಳ್ತಾರ ಡೊಮಿಸೈಲ್ ಸರ್ಟಿಫಿಕೇಟ್. ಕಳೆದ ಬಾರಿ ಆಗಿರ್ತಕ್ಕಂಥದ್ದು ಅದು 15 ದಿವಸದ ಹಿಂದೆ ಸರ್ಕಾರ ಇದು ಚುನಾವಣಾ ಆಯೋಗ ಪಾಸ್ಪೋರ್ಟ್ ಆಗಲಿ ನಿಮ್ದು ಯಾವುದೋ ಆಗಲಿ ದಾಖಲಾತಿನೇ ಇಲ್ಲ, ಫಾರ್ಮ್ ಕೊಟ್ಟಾರಲ್ಲ, ಫಾರ್ಮ್ ಒಳಗೆ 11 ದಾಖಲಾತಿ ಅಲ್ಲ ಅಂತ ಹೇಳ್ತಾ ಇದಾರೆ. ಅಂದ್ರೆ ಅವರು ನಿಮ್ ಫಾರ್ಮ್ ನೋಡ್ರಿ, SIR ಫಾರ್ಮ್ ಅದ್ರ ಹಿಂದೆ ಬರ್ದಿದ್ದಾರೆ 11 ದಾಖಲಾತಿ ಒಳಗೆ ಯಾವುದೇ ದಾಖಲಾತಿನೂ ತಂದು ಒಪ್ಪಿಸಬಹುದು ಅಂತ ಹೇಳಿ. ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ನೀವು ಕಲ್ತಿದ್ದ ಸಾಲಿ ಸರ್ಟಿಫಿಕೇಟ್, 10ನೇ ಸರ್ಟಿಫಿಕೇಟ್, ಅಥವಾ ನೀವು ಪಿಂಚಣಿದಾರ ಆಗಿದ್ರೆ, ಅಥವಾ LIC ಒಳಗೆ ಏನಾರ ಪಾಲಿಸಿ ಮಾಡಿದ್ರೆ ಆ ಪಾಲಿಸಿ ಸರ್ಟಿಫಿಕೇಟ್, ಸರ್ಕಾರದ LIC ಅಂದ್ರೆ ಸರ್ಕಾರ ಸಂಸ್ಥೆ ಏನದಲ್ಲ ಅವು ಸಂಸ್ಥೆಗಳು, ಅಥವಾ ನಿಮ್ಮ ಪಡಿತರ ಚೀಟಿ, ಇದ್ರ ಯಾವ್ದಾರ ಒಂದು ದಾಖಲಾತಿ ಇತ್ತು ಅಂದ್ರೆ ನೀವು ಇಲ್ಲಿ ನೀವು ಮತದಾರರ ಕನ್ಸಿಡರ್ ಆಗ್ತೀರಿ. ಒಂದು ಇದು ಫಸ್ಟ್ ಫೇಸ್ ಬಿಹಾರ್. ಸೆಕೆಂಡ್ ಫೇಸ್ ಒಳಗೆ ಮಾಡಿದ್ರೆ ವೆಸ್ಟ್ ಬೆಂಗಾಲ್. ಇಮಿಡಿಯೇಟ್ ಅವ್ರ ತಪ್ಪು ಏನದ ಮಾಡಲಿ, ನಮ್ಗೇನು ಆತಂಕ ಇಲ್ಲ, ಅದೇನು ತಪ್ಪು ನೋಡಲ್ಲ ಸಾರ್ ಮಾಡೋದು. ಇಲೆಕ್ಷನ್ ಸಮಯಕ್ಕೆ 2 ತಿಂಗಳು ಉಳಿದು ಅವಾಗ ಪರಿಷ್ಕರಣೆ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್. ಪಾಯಿಂಟ್ ಆಫ್ ವ್ಯೂ ಇದ್ರೆ ಸರ್ ಹೇಳಿ, ನೀವು ಕೂಡ ಸಾಕಷ್ಟು ಅನುಭವಿಸಿದಿರಿ. ಏನಿಲ್ಲ, SR ಅಂದ್ರೆ ಒಂದು ಆತಂಕ. ಅದೇ ಆತಂಕ ಬಿಜೆಪಿ ಸರ್ಕಾರದ ಒಂದು ಆತಂಕ. ಅದು ಅಲ್ಲಲ್ಲ, ಆತಂಕ ಯಾಕೆ ಒಂದು ಸಮುದಾಯಕ್ಕೆ ಈಗ 1 ನಿಮಿಷ ನೀವು ಹೇಳ್ತೀನಿ, ನೀವು ಆತಂಕ ಅಂತ ಹೆಂಗ್ ಹೇಳ್ತೀರಿ ಅದನ್ನ? ಈ ವಕೀಲರು ಹೇಳಿದ್ರು SIR ಮಾಡ್ಲಿ ಅದನ್ನ ಅಂತ, ಆತಂಕ ಪಡೋ ಅವಶ್ಯಕತೆ ಏನಿದೆ? ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ ಸಬ್ಮಿಟ್ ಮಾಡಿದನ್ನ. ನಮಗೆ ಡಾಕ್ಯುಮೆಂಟ್ ಕೊಡೋದು ಜರೂರತ್ ಏನ್ ಬತ್ರಿ? ನಾವು ಭಾರತೀಯರ ಹೇಳಿಕೆಸಿಂದ ಈಗ ನಾವು 1975 ನಂದು ಇದು ಜನ್ಮ ಆಗೈತಿ ಇಲ್ಲಿ, ಹೌದಲ್ರಿ? ಅವಾಗ ಮುನ್ಸಿಪಾಲ್ಟಿಯಾಗ ಇದನ್ನ ದಾಖಲಾತಿನೇ ಇದ್ದಿದ್ದಿಲ್ಲ. 87 ನಲ್ಲಿ 87ಕಿಂತ ಹಿಂದೆ 87ಕಿಂತ ಆಮೇಲೆ ಜನ್ಮ ಆಗಿದ್ದವರು ಇದು ಡಾಕ್ಯುಮೆಂಟ್ಸ್ ಕೊಡ್ರ ಅಂತ ಹೇಳಿ ಎಲ್ಲ ಒಂದೇ ಜಾತಿಗೆ ಸೀಮಿತವಾಗಿ ಟಾರ್ಗೆಟ್ ಮಾಡಿ ತಮ್ಮೆಲ್ಲ ತಪ್ಪುಗಳನ್ನು ಒಳಗೆ ಹಾಕಿ ಮ್ಯಾಲೆ ಏನೈತಿ SR ತಿಪ್ಪಿ ಹಾಕಿ ಎಲ್ಲ ಮುಚ್ಚಿಟ್ಕೇಸಿಂದ ಇವ್ರು ಮಾಡಿದ್ದು ಎಲ್ಲ ಏನು ದೇಶ ಹಾಳು ಮಾಡಕತ್ತಾರ
ಅದು ಎಲ್ಲ ಇದು ಬಾಜು ಕಿಟಕೇಶಿಂದ ಈ SR ಒಂದು ಎಲ್ಲಾ ಜನರಿಗೆ ಆತಂಕ, ಮುಸುಳ್ರಿಗೆ ಇದು ನೀವು ಬಾಂಗ್ಲಾದೇಶದವ್ರು ಇದ್ರೆ ನೀವ್ ಯಾಕೆ ಇಟ್ಕೊಂಡ್ರಪ್ಪ? ಎಷ್ಟು ವರ್ಷ ಐತ್ರಿ ಈಗ? 15ನೇ ವರ್ಷ ನಿಮ್ದು ಇದು ನಡೆದೈತಿ. ಸರ್ಕಾರ ನಡೆಸ್ಲಕತ್ತಾರ ಬಿಜೆಪಿದವರು, ಬಾಂಗ್ಲಾದೇಶದವ್ರು, ಪಾಕಿಸ್ತಾನ ಅದಾರ. ನಿಮಗ್ ಗೊತ್ತಾಗಿಲ್ಲ ಅವ್ರು ಪಾಕಿಸ್ತಾನವ್ರ ಅಲ್ರಿ ಎಷ್ಟು ಮಂದಿ ಕಳ್ಸಿದ್ದು ಗೊತ್ತಾಗಿಲ್ಲ ಇದಕ್ಕೆ ನಾನು ಮೈನುದ್ದೀನ್ ಬೆಳೆಯವ್ರು ಇದಕ್ಕೆ ನಾವು ಉತ್ತರ ಕೊಡ್ತೇನೆ. ಇಲ್ಲಿ ಪಾಕಿಸ್ತಾನ ಬಂದಿಲ್ಲ, ಇದು ಬಂದಿಲ್ಲ, ಇದು ರಾಜಕೀಯವಾಗಿ ಮಾತಾಡ್ತಾರ. ಇಲ್ಲ, ರಾಜಕೀಯವಾಗಿ ಮಾತಾಡೋದು ಬೇಡ. ಇವರು 1975 ನಾ ಹುಟ್ಟಿನ ಅಂತ ಹೇಳಿದ್ರು. ಇನ್ನ ವಕೀಲರು ಹೇಳಿದ್ರು ಟೆಕ್ನಿಕಲಿ ಏನದ ಬರೀ ಬರ್ತ್ ಸರ್ಟಿಫಿಕೇಟ್ ಒಂದೇ ಕೊಡೋದು ಹೇಳಿಲ್ಲ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ತಮ್ದು LC ಇಲ್ಲ, ಒಂದು ಯಾವ್ದು ಪಾಲಿಸಿ ಮಾಡಿಲ್ಲ, 11 ಡಾಕ್ಯುಮೆಂಟ್ಸ್ ಕೇಳಿವು ಸರ್ಕಾರ ಕೇಳದಂತ ವಕೀಲರು ಹೇಳಿದ್ರು. ಕಾನೂನು ಪ್ರಕಾರ ತಾವು ಆಸ್ ರಿಪ್ರೆಸೆಂಟೇಟಿವ್, ತಾವು ಮಾಜಿ ಮಹಾನಗರ ಪಾಲಿಕರು, ಮಹಾನಗರ ಪಾಲಿಕೆ ಸದಸ್ಯರು. ಸೊ ಮತ್ತ ತಾವು ಈ ತರ ಮಾತಾಡ್ತಾನೆ ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಅಣ್ಣ, ಒಂದೇ ಮಿನಿಟ್. ನೀವು ಈಗ ಹೇಳಕತ್ತೀರಿದು ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ ನಿಮ್ ಬಾಯಿ ಮುಚ್ಚೈತಿ. ಈಗ ಏನೋ ಅಂತಕತಿ, ಇದು ಸುಪ್ರೀಂ ಕೋರ್ಟ್ ಹೋದ್ರೆ ಏನಂದ ಪಾಸ್ಪೋರ್ಟ್ ಮತ್ತ ಆಧಾರ್ ಕಾರ್ಡ್ ಎಲ್ಲಾ ಲಿಂಕ್ ಮಾಡತ್ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ನಿಮ್ ಬಾಯಿಗೆ ಏನ್ ಬರ್ಲಾಕತೈತಿ ಅದು ಎಲ್ಲಾ ಆಡ್ ಮಾಡಿ ಇಟ್ಟಿರಿ. ಈಗ ಇಲ್ಕಂದ್ರೆ ನೀವು ಭಯ ಹುಟ್ಟಿಸ್ಬಿಟ್ಟಿದ್ರಿ. ಸುಪ್ರೀಂ ಕೋರ್ಟ್ ಇವ್ರ ಇದ್ರಾಗ ಸುಪ್ರೀಂ ಕೋರ್ಟ್ ಯಾರೇ ಹೋಗಿ ಚುನಾವಣಾ ಸರ್ ಸುಪ್ರೀಂ ಕೋರ್ಟ್ ಯಾರಾದ್ರೂ ತಲೆ ಭಾಗ್ಲೇಬೇಕು. ಯಾವ್ದು ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, ಯಾರೇ ಇರಲಿ, ಸುಪ್ರೀಂ ಕೋರ್ಟ್ ತಲೆ ಭಾಗ್ಲೇಬೇಕು. ಅದೊಂದು ಎರಡನೇ ಮಾತಿಲ್ಲ. ಬಟ್ SIR ಒಳಗೆ ಈ ತರ ಕಂಡೀಷನ್ಸ್ ಅದಾವ. ಈ ತರ ಕಂಡೀಷನ್ಸ್ ಏನು ತಪ್ಪದ? ಹೌದು, ಇಲ್ಲ, ತಪ್ಪುಗಳ ಒಪ್ಪುಗಳ ಪ್ರಶ್ನೆ ಅಲ್ಲ. SIR ಅನ್ನ ಭಾರತ ದೇಶದಲ್ಲಿ ಮಾಡ್ತಕ್ಕಂಥ ರೀತಿ ರಿವಾಜುಗಳನ್ನ ಮೀರಿ ಮಾಡ್ತಕ್ಕಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆಯಲ್ಲ, ಇದಕ್ಕೆ ನಾವು ವಿರೋಧ ಮಾಡ್ತೇವೆ. ಒಂದೇದ್ದು, ನಾವ್ ಯಾಕ್ರಿ ಡಾಕ್ಯುಮೆಂಟ್ಸ್ ಕೊಡ್ಬೇಕು? ನೀವು ಕೇಳೋರು ಯಾರು? ನಾವು ಇದೇ ಭಾರತದಲ್ಲೇ ಹುಟ್ಟಿದ್ದೀವಿ. ಚುನಾವಣಾ ಆಯೋಗ ಬಿಜೆಪಿ ಗುಲಾಮ್ರವರು. ಸರ್, ಬಿಜೆಪಿ ಅಂತಕ್ಕಂಥದ್ರ ಏನು ಮುಂದುವರೆದ ಭಾಗ ಏನಪ್ಪಾ ಅಂತಂದ್ರ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರ ಡಾಕ್ಯುಮೆಂಟ್ಸ್ ಕೇಳ್ತಾ ಇದೆ. ಡಾಕ್ಯುಮೆಂಟ್ಸ್ ಕೇಳೋದು ಚುನಾವಣಾ ಆಯೋಗ ಕೆಲಸ ಎಲ್ಲ. ಹೋಗ್ಬೇಕು ಮನಿ ಹತ್ರ ಹೋಗಿ ಭಾರತದಲ್ಲಿ ಹುಟ್ಟಿದಿರ ಅಂತಕ್ಕಂಥ ಪ್ರೂಫ್ ಡಾಕ್ಯುಮೆಂಟ್ಸ್ ಇನ್ನೂ ಕೇಳಿಲ್ಲ. ನಮ್ಮ ಮೇಲೆ ಇನ್ನೊಂದು FIR ಹಾಕಿ ನೋಟಿಸ್ ಕೊಡ್ತಾರ. ನೋಟಿಸ್ ನಮಗ್ ಕೊಡ್ತಾರೆ. ನಾಗರಿಕರಿಗೆ ನೋಟಿಸ್ ಮಾಡ್ತಕ್ಕಂಥ ಏನಪ್ಪಾ ನಾಗರಿಕರಿಗೆ ಭಾರತೀಯ ನಾಗರಿಕರು ವಿಚಾರ ಮಾಡಿದ್ರೆ ನೋಟಿಸ್ ಇಶ್ಯೂ ಕಾಂಗ್ರೆಸ್ನವರು ಸಾರ್ವಜನಿಕರಿಗೆ ಈ ರೀತಿಯಾಗಿ ಗಾಬರಿ ಮಾಡಿಸ್ಲಕತ್ತಾರ. ಸಾರ್ವಜನಿಕರು ಕಾಂಗ್ರೆಸ್ನವರು ಇದು ಫಸ್ಟ್ ಅಜೆಂಡಾ ಅವ್ರದೇ. ಅದು ಇದರಲ್ಲಿ ಪೂರ್ತಿ ರಾಜಕೀಯ. ತಾವೇ ಹೇಳಿದ್ರಲ್ಲ FIR ಮಾಡ್ತಾರೆ. FIR ಮಾಡಕ್ ಯಾವ ಕಾನೂನು ಸರ್ FIR ಮಾಡ್ಬೇಕಂತ ಯಾವ ದಾಖಲೆಯೂ ನೀವು ಕೊಡದೇ ಇದ್ದ ಪಕ್ಷದಲ್ಲಿ ಮತ್ ಇನ್ನೇನ್ರಿ ಮಾಡ್ಬೇಕು ನಿಮ್ಗೆ? ಸರ್, ನಮ್ಗೆ ಯಾಕೆ ನೀವು ಚುನಾವಣಾ ಆಯೋಗ ಸರ್, ಚುನಾವಣಾ ಆಯೋಗ ಇದೇನಪ್ಪ ಜುಡಿಷಿಯಲ್ ವ್ಯವಸ್ಥೆ ಪ್ರೂವ್ ಮಾಡ್ಲಿಕ್ಕೆ ಏನಪ್ಪಾ ಅಂತ ಚುನಾವಣಾ ಆಯೋಗದ ಕೆಲಸ ಏನಪ್ಪಾ ಅಂತ ಮತದಾರರ ಪಟ್ಟಿ ರೆಡಿ ಮಾಡ್ಬೇಕಷ್ಟೇ. ರೆಡಿ ಮಾಡ್ಲಿಕ್ಕೆ ಮನೆಗೆ ಹೋಗ್ಬೇಕು, ಹುಟ್ಟದವರು ಸತ್ತವರ ಮಾಹಿತಿ ತಗೋಬೇಕು, ಒಂದು ಮತದಾರರ ಪಟ್ಟಿ ರೆಡಿ ಮಾಡ್ಬೇಕು. ಅದನ್ನ ಬಿಟ್ಟರೆ ಹುಟ್ಟಿದವರು ಸತ್ತವರು ಅಷ್ಟೇ. ಸತ್ತದಕ್ಕೆ ಹುಟ್ಟಿದೆ. ಆಮೇಲೆ ಇನ್ನೊಂದೇನು ನ್ಯಾಯ ಪ್ರಶ್ನೆ, ಇದು ಹೋಟೆಲ್ ಲಿಸ್ಟ್ ಮಾಡಿದ್ದು ಯಾರು? ಅದು ಹೋಟೆಲ್ ಚುನಾವಣಾ ಆಯೋಗ ಮಾಡಬೇಕು. ಅವರು ಪರಿಶೀಲನೆ ಮಾಡ್ಲಾರ್ದ ಮಾಡ್ಯಾರ. ಪರಿಶೀಲನೆ ಮಾಡಿದರೆ ಪ್ರತಿ ಸಲನೂ ಪರಿಶೀಲನೆ ಮಾಡ್ತಾರೆ. ಮತ್ತೆ ರೆಕಾರ್ಡ್ ಕೇಳಕತ್ತೀರಿ, ಪರಿಷ್ಕರಣೆ ಆಗ್ತಾ ಇದೆ. ಇದು ಮ್ಯಾಪಿಂಗ್ ಹೇಳಕತ್ತೀರಿ. ನಾವ್ ಅದೇ ಹೇಳಕ 1 ಮಿನಿಟ್ ರೀ. ಇವ್ರು ಹೇಳೋ ಪ್ರಕಾರ 2000 ಈಗ ಏನಾಗಲ್ಲ, ಫಸ್ಟ್ ಫೇಸ್ ಒಳಗೆ ಅವರು ಮ್ಯಾಪಿಂಗ್ ಮಾಡಲಿಲ್ಲ. ಈಗ ಆರೋಪಿ ಯಾಕೆ ಆಗತ್ತ ಅಂದ್ರೆ ಮ್ಯಾಪಿಂಗ್ ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾರೆ, 11 ದಾಖಲೆಗಳು ತಗೊಂಡು ಯಾವ್ದೋ ಒಂದು ದಾಖಲೆ ತಗೊಂಡು ಅವ್ರು ವೋಟರ್ ಕನ್ಸಿಡರ್ ಮಾಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ. ಇವರು 2025 2000 ಇದು ಸೆಕೆಂಡ್ ಫೇಸ್ ಏನ್ ಪರಿಷ್ಕರಣೆ ಮಾಡಿದ್ರು ಬೆಂಗಾಲ, ಆಸಾಮ್. ಅವಾಗ ಏನ್ ಮಾಡಿದ್ರು, ಮ್ಯಾಪಿಂಗ್ ಸ್ಟಾರ್ಟ್ ಮಾಡಿದ್ರು. ಮ್ಯಾಪಿಂಗ್ ಅಂದ್ರೇನು, ನಿಮ್ಮ ಅಜ್ಜ ಅಜ್ಜಿ ಮೂಲ ಮತ್ತೆ ಥರ್ಡ್ ಫೇಸ್ ಈ ಕರ್ನಾಟಕ ಅವಾಗೂ ಚೇಂಜ್ ಮಾಡೋದು. ಈಗ ಮತ್ತೆ ರೂಲ್ಸ್ ಹೊಸ ವೋಟರ್ ಲಿಸ್ಟ್ ಯಾರು ಒಬ್ಬ ಪ್ರಜೆ ಹೋಗಿ ನಾನು ಮತದಾರ ಅಂತ ಹೇಳಿದ್ರೆ ಅದ್ರೊಳಗೆ ನಿಮ್ ತಂದೆ ತಾಯಿ ಬಗ್ಗೆ ಮಾಹಿತಿ ಕೊಡ್ತಾರೆ. ಅಂದ್ರೆ ಅವರು ವೋಟರ್ ಲಿಸ್ಟ್ ಒಳಗೆ ಹೆಸರು ಇದು ಮೊದಲು ಇದ್ದಕ್ಕಿಲ್ಲ. ಕಾನೂನು ಏನದ ಇಷ್ಟ ಅದ, ನೀವು ಭಾರತೀಯರಾಗಿ ಹುಟ್ಟಿರ್ಬೇಕು. ಅವ್ರ ಕಾನೂನ
ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಭಾರತೀಯರಾಗಿ ಹುಟ್ಟಿರಬೇಕು, ಈ ನೆಲದೊಳಗೆ ಹುಟ್ಟಿರಬೇಕು. ಮತ್ತು ನಿಮ್ಗೆ ರಹವಾಸಿ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ? ತಹಸೀಲ್ದಾರ ಕೊಡ್ಬೇಕಲ್ಲ. ಪೂರ್ತಿ ಭಾರತ ದೇಶದೊಳಗೆ ಎಲ್ಲೇ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡು ಯೂನಿಯನ್ ಇವು. ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡಬೇಕು. ರಹವಾಸಿನೂ ಒಪ್ಪಂಗಿಲ್ಲ ಅಂದ್ರೆ ಹೆಂಗೆ? ರಹವಾಸಿ ಒಪ್ಪಬೇಕು. ರವಾಸಿ ಕೊಡ್ತಾ ಇದಾರಲ್ಲ, ಈಗ ರವಾಸಿ ಕೊಟ್ರೆ ಏನ್ ತಪ್ಪ್ರಿ ನಿಮಗೆ ಬಿಜೆಪಿ ಅವ್ರಿಗೆ? ಸರ್ ಏನು ತಪ್ಪದಂತ ಹೇಳಿದ್ರು ಸರ್. ಏ ಸರ್, ನಿನ್ನೆ ತಾವೇ reject ಮಾಡಿದೆ. ವಕೀಲರು ತಾವೇ ಹೇಳ್ತಾ ಇದಾರೆ ಸರ್. ಇಬ್ರು ವಕೀಲರು ಮಾಡಿದೆ. ಹೌದು ಸರ್, ಹೌದು ಸರ್, ಅದಕ್ಕೆ ನಾವು ಒಪ್ಕೋತೀನಿ. ರಹವಾಸಿ ಒಂದೇ ಬೇಕಂತಿಲ್ಲಲ್ಲ, ಇನ್ನಾಗ ವಕೀಲರು ಹೇಳಿದ್ರು, ಇಬ್ರು ವಕೀಲರು ಅದಾರ ಇಲ್ಲಿ. ಸರ್, ರಹವಾಸಿ ರಹವಾಸಿನೇ ಅದು ಫೈನಲ್ ಅಂತ ಯಾವ್ದು ಹೇಳಕ್ ಆಗಂಗಿಲ್ಲ. ನಮ್ಮಲ್ಲಿ ಲೈಸೆನ್ಸ್ ಇಲ್ಲ, ನಮ್ಮಲ್ಲಿ ಸಾಲಿ ಕಲ್ತಿಲ್ಲ, ನಾವು ಬರ್ತ್ ಸರ್ಟಿಫಿಕೇಟ್ ಇಲ್ಲ, ನಾವು ವಿದೇಶಕ್ಕೆ ಹೋಗ್ಲಕ್ ಪಾಸ್ಪೋರ್ಟ್ ಇಲ್ಲ, ನಮ್ ಸರ್ಕಾರದ ಒಂದು ರವಾಸಿ ಮಾತ್ರ ಆಧಾರ. ಏನ್ ಮಾಡ್ಬೇಕು ಈಗ ಸರ್? ಅಕ್ಸೆಪ್ಟ್ ಮಾಡಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ವಿಚಾರ ಮಾಡಿ 11 ಡಾಕ್ಯುಮೆಂಟ್ಸ್ ಮಾತ್ರ ಕೊಡ್ರಿ ಅಂತ ವಕೀಲರು ಹೇಳಕತ್ತಾರ ಸರ್. ಆರೋಪ ಮಾಡ್ತಕ್ಕಂಥದ್ದು ಸರ್, ನಾವು ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡವ್ರು ಇಲ್ಲಿ ಕೂತವ್ರು ಯಾರು ಇಲ್ಲ. ಸೊ ಇಂದಾಗ ವಕೀಲರು ಹೇಳಿದ್ರು 11 ಡಾಕ್ಯುಮೆಂಟ್ ಸುಪ್ರೀಂ ಕೋರ್ಟ್ ಕೇಳದಂತ. ಸೊ 11 ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡೋಣಲ್ಲ, ನಾವು ಮಾಡ್ಲೇಬೇಕಲ್ಲ ಅದು. ಸರ್, ನಮಗೆ ಡಾಕ್ಯುಮೆಂಟ್ಸ್ ಸುಪ್ರೀಂ ಕೋರ್ಟ್ ಹೋಗಿ ಇವ್ರು ಯಾಕೆ ಚುನಾವಣಾ ಆಯೋಗದವ್ರು ಅಪೀಲ್ ಮಾಡಿ ನಾವು ಡಾಕ್ಯುಮೆಂಟ್ಸ್ ಕೇಳೋರೆ ಅಂತ ಬೀಳ್ಬೇಕು. ತಾವು ಹೋಗ್ರಲ್ಲ ಸರ್, ತಾವು ಒಬ್ರು ಸಾರ್ವಜನಿಕರಾಗಿ ತಾವು ಸುಪ್ರೀಂ ಕೋರ್ಟ್ ಹೋಗೋದಲ್ಲ. ನೀವು ಮಾಡಿದ ತಪ್ಪದಂತ ಹೇಳಿ ನೀವು ಹೋಗ್ಬೋದಲ್ಲ ಸರ್. ಮಾಡ್ರಲ್ಲ, ನಿಮ್ಗೆ ಯಾರು ಬೇಡಲ್ಲ ನಾನು ಇಲ್ಲಿ ಹುಟ್ಟಿದ್ದು ನಾನು ಸಿದ್ಧ ಮಾಡ್ಬೇಕಲ್ಲ. ಜುಡಿಷಿಯಲ್ ಸಂಘರ್ಷಕ್ಕೆ ಜನರನ್ನ ಯಾಕೆ ಈಡ್ ಮಾಡ್ತಾ ಭಾರತ ದೇಶದಲ್ಲಿ ಹುಟ್ಟಿದವರಿಗೆ ನೀವು ಯಾಕೆ ಇಷ್ಟು ಅಂಜಲಾಕತ್ತೀರಿ ನೀವು? ಮತ್ತೆ ಯಾಕೆ ಯಾವ್ದು ಷಡ್ಯಂತ್ರ ಇಲ್ಲ. ಬಿಜೆಪಿ ಅಂತಿಲ್ಲ. ಪಶ್ಚಿಮ ಬಂಗಾಳ ನೋಡಿ ಸರ್, ಆಗಿರ್ತಕ್ಕಂಥ ಅನಾಹುತ ಕರ್ನಾಟಕದಲ್ಲಿ ಕೂಡ ಆಗಬಹುದು. ಏನ್ ಅನಾಹುತ? ನೀವು ಅದನ್ನ ಹೇಳ್ತಾ ಇದ್ದೀರಿ ಸರ್. ನೀವು ಎಲ್ಲರೂ ಮತದಾರಿಗೆ ಅಂಜಿಸ್ಲಾಕ್ತಿದ್ರು ಕಾಂಗ್ರೆಸ್ದವರು. ನೀವು ಕಾಂಗ್ರೆಸ್ದವ್ರು ಮತದಾರಿಗೆ ಅಂಜಿಸ್ತಾ ಇದ್ರಿ. ಎಫ್ಐಆರ್ ಆಗತ್ತಾ, ಇದು ಆಗತ್ತಾ, ಅದು ಆಯ್ತು ಇದು ಅಂತ ಹೇಳಿ ನೀವು ಅಂಜಿಸ್ತಾ ಇದ್ದೀರಿ. ಮತದಾರಿಗೆ ಅಂಜಿಸ್ಲಾಕತ್ತೀರಿ. ಇದು ಜನರ ಮೇಲೆ ಹಾಕಿರ್ತಕ್ಕಂಥ ಎಫ್ಐಆರ್ ನೀವು ಸರ್. ಎಲ್ಲಾರು ಸರ್, ನೀವು ಎಷ್ಟು ಬ್ಲಾಕ್ ಮೇಲ್ ಮಾಡ್ಲಾಕತ್ತೀರ ಅಂತ ಕಾಂಗ್ರೆಸ್ ಒಂದ್ ನಿಮಿಷ. ಕಾಂಗ್ರೆಸ್ನವ್ರು ಹೆಂಗ್ ಬ್ಲಾಕ್ ಮೇಲ್ ಮಾಡ್ಲಾಕತ್ತಾರ ಅಂತಂದ್ರೆ, ನೀವು SIR ಮಾಡಿಸ್ಕೊಳ್ಲಿಕ್ಕೆ ಅಂತಂದ್ರೆ ನಿಮ್ಗೆ ಅಷ್ಟು 5 ಗ್ಯಾರಂಟಿ ಹೋಗ್ತಾವ ಅಂತ ಹೇಳ್ತಾರೆ. ಹೌದ್ರಿ, ನೀವು ಹಂಗೆ ಅದಲ್ಲ ಸರ್. ಗ್ಯಾರಂಟಿ ರಾಜಕೀಯ ಹೇಳಂಗಿಲ್ಲ. ನಿನ್ನೆ ವೆಸ್ಟ್ ಬೆಂಗಾಲ್ ಸರ್ಕಾರ SIR ಬಗ್ಗೆ ಮೊನ್ನೆನೂ ಇದಾತು ವಿಚಾರಣೆ ಸುಪ್ರೀಂ ಕೋರ್ಟ್. ವೆಸ್ಟ್ ಬೆಂಗಾಲ್ ಮತದಾರ ಪಟ್ಟಿಲಿ ಅವ್ರ ಹೆಸರು ಇರ್ಲಿಕ್ಕಂದ್ರೆ ನಾವು ಯಾವ್ದು ಸೌಲಭ್ಯ ಕೊಡಂಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗಿ ಅಫಿಡೇವಿಟ್ ದಾಖಲೆ ಮಾಡಿ. ಸರ್, ಮತದಾರ ಬಿಜೆಪಿ ಸರ್ಕಾರನ ಅದ ಸರ್. ಮತದಾರ ಪಟ್ಟಿ ಅದೇ ಮತದಾರ ಪಟ್ಟಿ ಮಾಡತ್ರಿ ಇಲ್ಲಿ. ಸರ್, ನಮ್ ಹಕ್ಕು ಮತದಾರ ಪಟ್ಟಿ ನಮ್ ಹಕ್ಕದ. ಮತದಾರ ಮಾತಾಡತಿಲ್ಲ. ನೀವ್ ಏನ್ ಹೇಳಿದ್ರಿ? ಯಾವ್ದು ಸೌಲಭ್ಯಗಳು ಹೆಂಗ್ ಕೊಡಂಗಿಲ್ಲ ನೀವು ಹೌದು, ಸಾಧ್ಯನೇ ಇಲ್ಲ ಅಲ್ಲ ಅದು. ಮತ್ತೆ ವೆಸ್ಟ್ ಬೆಂಗಾಲ್ ಸರಿ, ಅದನ್ನ ಒಪ್ಕೋತಿಲ್ಲ ಅನ್ನೋದನ್ನ ಅವ್ರು ಹೇಳಿದ್ದು ತಪ್ಪೆ ಅಂತ ಹೇಳ್ತಿದ್ರಿ. ವೆಸ್ಟ್ ಬೆಂಗಾಲ್ ಹೇಳೋದು ಅದನ್ನು ತಪ್ಪ. ಹೌದು, ಒಪ್ಕೋಬೇಕು. ಸಾರ್ವಜನಿಕರು ತಪ್ಪು ಮಾಹಿತಿ ಕೊಡಬಾರ್ದು. ಯಾವುದೇ ಬಿಜೆಪಿ ಆಗ್ಲಿ ಯಾವುದೇ ಕಾಂಗ್ರೆಸ್ ಆಗಲಿ ಜನರಿಗೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡಬಾರ್ದು ಅಂತ ಹೇಳ್ತೀನಿ. ಎಸ್, ನಮ್ ಬಿಜೆಪಿ ಮಾಡ್ಯಾರ ಅದನ್ನು ತಪ್ಪ. ಮತ್ತೆ ಅವ್ರು ತಪ್ಪು ಮಾಡ್ತಾರೆ, ನೀವು ಕಾಂಗ್ರೆಸ್ ನೀವು ಯಾಕೆ ತಪ್ಪು ಮಾಡ್ತೀರಿ? ಈ ತರ ನೀವು ಸಾರ್ವಜನಿಕರಿಗೆ ನೀವು ಯಾಕೆ ಈ ಟೈಪ್ ನೀವು ಹೇಳಕ್ಕೆ ಹೆದರ್ಸ್ತಾ ಇದ್ರಿ ನೀವು? ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಕೀಯದ ನಡವಳಿಕೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ಸರ್. ನಾನು ಅದಕ್ಕೆ ಹೇಳತ್ತೀನಿ, ಕಾಂಗ್ರೆಸ್ ಪಕ್ಷ ನಾನು ಅದಕ್ಕೆ ಹೇಳಿದೆ ಸರ್. ಬಿಜೆಪಿ ಅವರೇ ಅಲ್ಲಿ ಅಧಿಕಾರದಲ್ಲಿ ಇಲ್ಲ, ಅವ್ರ ಕೆಲಸ ಯಾವತ್ತು ವಿರೋಧ ಪಕ್ಷ ಎಚ್ಚರಿಸ್ತಾ ಇದೆ. ಅದು ಸರ್, ಕಾಂಗ್ರೆಸ್ ಅದನ್ನ ದುರ್ಬಳಕೆ ಮಾಡ್ಕೊಂಡು ಆರೋಪ ಇದೆ ಸರ್. ಸ್ಟೇಟ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಇದೆ ಅಲ್ಲ ಸರ್. ಅದೇ ಚುನಾವಣಾ ಆಯೋಗದ ಮೂಲಕ ನಿಮ್ಮನ್ನ ಬಳಕೆ ಮಾಡ್ತಾ ಇದೆ. ಚುನಾವಣೆ ಆಯೋಗ ತನ್ನದೇ ಆದಂತ ಕಾನೂನುಗಳು ಅದಾವ ಸರ್. ಅವ್ರು ಕಾನೂನು ಬಿಟ್ಟು ಹೋಗಿದ್ರೆ ಇವ್ರಿಗೆ ಅವಕಾಶ ಇದೆ ಸರ್. ಸುಪ್ರೀಂ ಕೋರ್ಟ್ ಅದ ಸರ್. ನನ್ನ ಪ್ರಶ್ನೆ, ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಹೋಗಿ ಪ್ರಶ್ನೆ ಮಾಡ್ಲಿಕ್ಕೆ ಅವ್ರನ್ನ ಇಡೀ ಜುಡಿಷಿಯಲ್ ವ್ಯವಸ್ಥೆಯಿಂದ ಅವ್ರ ಕಮಿಷನರ್ ಚುನಾವಣಾ ಆಯುಕ್ತರ ಹೊರಗಿಟ್ಬಿಟ್ಟಿರಿ, ರೂಲಿಂಗ್ ಮಾಡಿದಿರಿ. ಅವ್ರನ್ನ ಯಾವ ಕಾಲಕ್ಕೂ ಅವ್ರ ಮೇಲೆ ನಾವೇನಪ್ಪ ಅಂತ ಕೋರ್ಟ್ ನಲ್ಲಿ ಹೋಗಿ ಅಪೀಲ್ ಮಾಡಂಗಿಲ್ಲ, ಅವ್ರನ್ನ ಚುನಾವಣೆ ಕಟ್ಟಕಡೆ ಕರ್ಸಂಗಿಲ್ಲ. ಬಿಜೆಪಿನೇ ಮಾಡಿದಂತ ಇದು ಅಲ್ಲ ಸರ್. ತಪ್ಪು ಮಾಹಿತಿ ಕೊಡ್ತಾರೆ ಸರ್. ಇದು ಬದಲಾದ್ರೆ ಕಾಂಗ್ರೆಸ್ ವಿರುದ್ಧ ಮತ್ತೆ ಸರ್ ಚುನಾವಣೆ ಆಯೋಗ ಅನ್ನೋದು ಒಂದು ಬೇರೆ, ಅದು ಇದನ್ನೇ ಬೇರೆ ಅದ. ಅದು ಯಾವುದೇ ಸರ್ಕಾರದ ಕೈ ಕೆಲಸ ಇದಲ್ಲ. ಕಾಂಗ್ರೆಸ್ ಇದ್ದಾಗ ಇದೆ ಸರ್ ಅದು. ನೀವು ಈಗ ಸುಳ್ಳು ಹೇಳಕತ್ತೀರಿ, ನೀವು ಬಿಜೆಪಿ ಅವರನ್ನು ಸುಳ್ಳು ಹೇಳಕತ್ತೀರಿ. ನೀವು ಕಾಂಗ್ರೆಸ್ ದವ್ರು ಇದ್ದಾಗೂ ಚುನಾವಣೆ ಆಯೋಗ ಇತ್ತು. ಚುನಾವಣೆ ಆಯೋಗ ತಂದೆ ಆದಂತ ಅದು ಸ್ವತಂತ್ರ ಇದು ಅದು. ಸೊ ಅದಕ್ಕೆ ಸರ್ಕಾರ ಯಾವುದೇ ಸರ್ಕಾರ ಇದ್ರು, ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ. ಹಾಗಿದ್ರೆ
ಈಗ ಚುನಾವಣಾ ಆಯೋಗವನ್ನ ಪ್ರಶ್ನಿಸಿ ವಕೀಲರು ಒಂದು ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಚುನಾವಣಾ ಆಯೋಗಕ್ಕೆ ನಾವು ಪ್ರಶ್ನೆ ಹಾಕಬಾರ್ದಾ? ಮಾಡಿದ್ದಾರೆ ಕಾನೂನು, ಲಾಸ್ಟ್ ಇಯರ್ ಮಾಡಿದ್ದಾರೆ. ಏನು ಆಗಬಾರ್ದು, ಅವ್ರು ಯಾರು ಅವ್ರ ವಿರುದ್ಧ ಏನು ಆಳಿದ್ರು ಯಾವುದು ಕೋರ್ಟ್ ಒಳಗೆ ನಿಲ್ಬಾರ್ದು, ಅದು ಮಾಡಿಬಿಟ್ಟು ಜುಡಿಷಿಯಲ್ ವ್ಯವಸ್ಥೆ ಅವ್ರನ್ನ ಅದು ಬಿಜೆಪಿ ಅವ್ರಿಗೆ ಕೇಳ್ಬೇಕು, ಅದ ಸರ್ಕಾರ ಕೇಳ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಅದೇ ಹೇಳಕತ್ತೀನಿ. ಚುನಾವಣಾ ಆಯೋಗದ ಪ್ರಶ್ನೆನೇ ಮಾಡಬಾರ್ದು ಅಂದ್ರೆ ಚುನಾವಣೆ ಆಗಲೇ ಅಲ್ಲ, ಕಾನೂನು ಯಾರು ಮಾಡ್ಯಾರ ಅದನ್ನ? ಚೀಫ್ ಇಲೆಕ್ಷನ್ ಕಮಿಷನರ್ ಯಾರದಾರಲ್ಲ, ಚೀಫ್ ಇಲೆಕ್ಷನ್ ಬಿಲ್ ಪಾಸ್ ಮಾಡಿದೆ ಸರ್ ಚೀಫ್ ಇಲೆಕ್ಷನ್ ಕಮಿಷನರ್, ಆಮೇಲೆ ಅವ್ರ ಸಹಾಯಕ ಅಸಿಸ್ಟೆಂಟ್ ಚೀಫ್ ಇಲೆಕ್ಷನ್ ಕಮಿಷನರ್, ಮತ್ತೆ ಯಾರದಾರಲ್ಲ ಸ್ಟೇಟ್ ಇಲೆಕ್ಷನ್ ಕಮಿಷನರ್, ಅವ್ರು ಯಾರು ಅವ್ರು ಏನಾರ ಕಾರ್ಯ ತಗೊಂಡ್ರೆ ಅವ್ರು ತಪ್ಪಿರ್ಲಿ ಒಪ್ಪಿರ್ಲಿ ಅವ್ರಿಗೆ ಏನೂ ಪ್ರಶ್ನೆ ಮಾಡಬಾರ್ದು ಅಂತ ಕಾನೂನು ಮಾಡಿದ್ವಿ. ಮತ್ತೆ ಏನ್ ಮಾಡಿದ್ರಿ ಸರ್? ಇದು ಎಂತ ಅಂಧ ಕಾನೂನು, ಇದು ಎಂತ ಅಂಧ ಕಾನೂನು. ಈ ಪರಿಷ್ಕರಣೆ ಮಾಡೋಕ್ಕಿಂತ ಮೊದಲ ಅವ್ರಿಗೊಂದು ಇದು ಕೊಟ್ಬಿಟ್ರು, ಅಂದ್ರೆ ಯಾರು ಅವ್ರದ್ದು ಒಂದು ದೃಷ್ಟಿಕೋನದಲ್ಲಿ ಸರಿಯಾಗಿರ್ಬಹುದಲ್ಲ ಬಿಜೆಪಿ ಅವ್ರದ್ದು. ಯಾವ ದೃಷ್ಟಿಕೋನದಲ್ಲಿ ಅಂದ್ರೆ ಇವು ಪದೇ ಪದೇ ಇವರು ಪೆಟಿಷನ್ ಹಾಕೊಂಡು ಯೋಜನೆಗಳನ್ನ ಸ್ಥಗಿತಗೊಳಿಸ್ತಾರೆ. ಚೀಫ್ ಇಲೆಕ್ಷನ್ ಕಮಿಷನ್ ಅವರನ್ನ ದಾರಿ ತಪ್ಪಿಸಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದರ ಮಾಡ್ತೀರಿ, ಮತ್ತೊಂದು ಪೆಟಿಷನ್ ಫೈಲ್ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ. ಇದು ನಿರಂತರ ಪೆಟಿಷನ್ ಫೈಲ್ ಮಾಡ್ಕೊಂಡು ಹೋದ್ರಾಗ ಬಾಂಗ್ಲಾದೇಶಿಗರು ಬಂದು ನುಸುಳ್ಕೊಂಡ್ಬಿಡ್ತಾರೆ. ನಿಮ್ ಮಾತು ಎಗ್ರೀಡ್ ಅದು ಯಾವಾಗ ಅದು ಇಂಪೀಚ್ಮೆಂಟ್ ಮೋಷನ್ ಯಾವುದೋ ಜಡ್ಜಿಗೆ ತೆಗಿಬೇಕಂದ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಪ್ರೆಸಿಡೆಂಟ್ ಇವ್ರ ಇಂಪೀಚ್ಮೆಂಟ್ ಮೋಷನ್ ತರಬೇಕಂತದ. ಹಾಗೆ ಚೀಫ್ ಇಲೆಕ್ಷನ್ ಕಮಿಷನರ್ಗೆ ಇತ್ತು. ಇದು ಬಿಟ್ಟು ಎಕ್ಸ್ಟ್ರಾ ಒಂದು ಮಾಡ್ಯಾರ ಇವ್ರ ಬಗ್ಗೆ. ಅಂದ್ರೆ ಒಂದು ಅಧಿಕಾರಿ ಯಾರ ಕರಪ್ಷನ್ ಒಳಗೆ ಇನ್ವಾಲ್ವ್ ಇತ್ತಂದ್ರೆ ಅಥವಾ ತಪ್ಪು ಕಾರ್ಯ ಮಾಡಿದ್ರು ಕಾನೂನು ವಿರುದ್ಧ ಪ್ರಶ್ನೆ ಮಾಡಬಹುದಿತ್ತು ಕೋರ್ಟ್ ಒಳಗೆ. ಅವ್ರ ಕಾರ್ಯವೈಖರಿ ಪ್ರಶ್ನಿಸಿ ಪ್ರಶ್ನೆ ಮಾಡಬಹುದಿತ್ತು. ಅವ್ರ ಜಗದಿಂದ ಕಿತ್ತಾಗ ಒಕ್ಕಾಕ ಅದು ತೆಗೆದು ಒಕ್ಕಾಟ್ ಬಿಟ್ಟಿದ್ದಾರೆ. ಸರ್, ಇಂಥ ಕಾನೂನುಗಳನ್ನು ಮಾಡೋದ್ರ ಮುಖಾಂತರ ದೇಶದಲ್ಲಿ ಹಲವಾರು ಅನಾಹುತಗಳನ್ನ ಸರ್ಕಾರ ಮಾಡಿದೆ ಈಗಾಗಲೇ. ಈಗ ನಮ್ಮ ಈ ಕರ್ನಾಟಕವನ್ನು ಉಳಿಸ್ಕೊಳ್ಬೇಕಾಗಿದೆ. ಇಡೀ ದೇಶದಲ್ಲಿ ಕರ್ನಾಟಕ ಅಂತಕ್ಕಂಥ ಭೂಮಿ ಏನದಲ್ಲ, ಸಂಘರ್ಷದ ಭೂಮಿ. ಇದು ಸಂಘರ್ಷದ ಭೂಮಿ. ಇಲ್ಲಿ ಕರ್ನಾಟಕ ಅಂತಕ್ಕಂಥದ್ದು ಸಾಮಾನ್ಯ ಭೂಮಿ ಅಲ್ಲ. ಅಲ್ಲಿ ಉತ್ತರ ಭಾರತದಿಂದ ಬಂದಿರತಕ್ಕಂತ ಯಾವುದೇ ಪಕ್ಷಕ್ಕೂ ಕೆಳಗಡೆ ಹೋಗ್ಲಿಕ್ಕೆ ಕರ್ನಾಟಕ ಬಿಟ್ಟಿಲ್ಲ. ಆಮೇಲೆ ಉತ್ತರ ಭಾರತದಿಂದ ಬರ್ತಕ್ಕಂಥ ಯಾವುದೇ ಸಂಸ್ಕೃತಿ ನಮ್ಮ ಮೇಲೆ ಹೇರಿಕೆ ಆಗ್ಲಿಕ್ಕೂ ಕೂಡ ಕರ್ನಾಟಕ ಬಿಟ್ಟಿಲ್ಲ. ಇಲ್ಲಿ ಸಂಘರ್ಷ ಮಾಡಿ ಹೊಸದೊಂದು ಪಕ್ಷ ಉದಯ ಆಗಿದೆ. ಸಂಘರ್ಷದ ಭೂಮಿ ಇದು. ಇಲ್ಲಿ ಸಂಘರ್ಷ ಆಗಿ ಹೊಸ ಧರ್ಮ ಉದಯ ಆಗಿದೆ, ಲಿಂಗಾಯತ ಧರ್ಮ. ಇದು ಕರ್ನಾಟಕ ಭೂಮಿ. ಇಲ್ಲಿ ಸಂಘರ್ಷ ಹೆಂಗ್ ಆಗ್ತದೆಪ್ಪ ಅಂತಂದ್ರೆ ಅಲ್ಲಿಂದ ಯಾವುದೇ ಹೇರಿಕೆಯನ್ನು ನಾವು ತಡೆಕೊಳ್ಳಕ್ ಆಗಲ್ಲ. ಆ ಕಾರಣಕ್ಕಾಗಿ ನಾವು ಈ ನೆಲದವರಾಗಿ, ಬಸವ ನಾಡಿನವರಾಗಿ, ಕರ್ನಾಟಕದ ನೆಲದವರಾಗಿ, ಕುವೆಂಪು ವಂಶಸ್ಥರಾಗಿ ನಾವೇನಪ್ಪಾ ಅಂತಂದ್ರೆ ಇದನ್ನು ವಿರೋಧ ಮಾಡ್ತೇವೆ. ಈ ರೀತಿ ಹೇರಿಕೆಗಳನ್ನ ನಾವು ವಿರೋಧ ಮಾಡ್ತಾ ಇರ್ತೇವೆ. ಈಗ ದಕ್ಷಿಣ ಬಹಳ ಇಂಪಾರ್ಟೆಂಟ್ ಆಗಿದೆ. ಸಾರ್ವಜನಿಕರಿಗೆ ಮಾಹಿತಿ ಹೋಗ್ತಾ ಇದೆ, ನೇರ ಪ್ರಸಾರದಲ್ಲಿದೆ. ಯಾವ ರೀತಿ ಈ SIR ಅನ್ನ ಭೇದಿಸಬೇಕು? ಸಾರ್ವಜನಿಕ ಒಬ್ಬ ನಾರ್ಮಲ್ ಪರ್ಸನ್ ಆಗಿ ಇದನ್ನ ಏನ್ ಮಾಡಬಹುದು? ಈಗ ಅವ್ರು ದಾಖಲಾತಿ ಕೇಳಿಲ್ಲ, ಆದ್ರೆ ಹಿಂದೆ ಒಂದು ಇದು ಕೊಟ್ಟಿದ್ದಾರೆ, 11 ದಾಖಲಾತಿಗಳು ಪ್ರೊಡ್ಯೂಸ್ ಮಾಡಿ. ಯಾವಾಗ ಡ್ರಾಫ್ಟ್ ರೂಲ್ ಪಬ್ಲಿಷ್ ಆದ್ಮೇಲೆ ಡ್ರಾಫ್ಟ್ ರೂಲ್ ಆಗ್ತದೆ 8ನೇ ತಾರೀಕು ಆಗಸ್ಟ್ ಒಳಗೆ ಮುಂದೆ ಡ್ರಾಫ್ಟ್ ರೂಲ್ ಆಗ್ತದೆ. ಅವ್ರಿಗೆ ಏನಾರ ಒಂದು ಸಣ್ಣ ಮಿಸ್ಟೇಕ್ನು ಅವ್ರಿಗೆ ಡೌಟ್ ಬರ್ತಂದ್ರೆ ಅಧಿಕಾರಿಗಳಿಗೆ ಅವ್ರಿಗೆ ನೋಟಿಸ್ ಕಳಿಸಬಹುದು. ಅಧಿಕಾರಿ ಕೈಯಲ್ಲಿದೆ ಅಂದ್ರೆ BLO ಕೈಯಲ್ಲಿ. ಯಾರು ಇಲೆಕ್ಷನ್ ರಿಜಿಸ್ಟರ್, ಎಲೆಕ್ಟ್ರಲ್ ರಿಜಿಸ್ಟರ್ ಆಫೀಸರ್ ಅಂದ್ರೆ ಕಮಿಷನರ್ ಅವರಿಗೆ, ಮುನ್ಸಿಪಲ್ ಕಮಿಷನರ್ ಅವರು ಒಂದ್ ವೇಳೆ ಅದು ತಿದ್ದುಪಡಿ ಒಪ್ಪಿ ನಿಮ್ಗೆ ಇದು ಮಾಡಿದ್ರೆ ನೀವು ಫೈನಲ್ ಲಿಸ್ಟ್ ಒಳಗೆ ಬರ್ತೀರಿ. ಇಲ್ಲ ಅವ್ರಿಗೆ ಅಧಿಕಾರ ಅವ್ರು ತೆಗೆದು ಒಕ್ಕಾಡಬಹುದು. ನೀವು DC ಗೆ ಅಪೀಲ್ ಮಾಡಬಹುದು, ಜಿಲ್ಲಾ ಮ್ಯಾಜಿಸ್ಟ್ರೇಟ್. ಅಂದ್ರೆ ಇದು ವಿಜಯಪುರ ಮಹಾನಗರ ಪಾಲಿಕೆ ನಮ್ಮ ಕಮಿಷನರ್ ಕೈಯಲ್ಲಿ ಇದೆ. ಇವ್ರು ಹೇಳ್ತಕ್ಕಂಥ ಸರಿ ಇದೆ. ಚುನಾವಣಾ ಆಯೋಗದ ಸಬಾರ್ಡಿನೇಟರ್ ಅಧಿಕಾರಿಗಳಾಗಿರೋದ್ರಿಂದ ಇವ್ರ ಮೂಲಕ ಮಾಡಿಸ್ತಾರ. ಅವ್ರು ಏನ್ ಹೇಳ್ತಾರೆ ಅಷ್ಟೇ ಕೇಳಬೇಕೆ ಹೊರತು ಇವರಾಗಿ ಏನಾದ್ರು ಮಾಡಕ್ಕಲ್ಲ. ಅವ್ರು ಡ್ರಾಫ್ಟ್ ಏನ್ ರೂಲ್ ಮಾಡಿರ್ತಾರೋ ಆ ರೂಲ್ ಅನ್ನು ಫಾಲೋ ಮಾಡ್ತಕ್ಕಂಥ ಕೆಲಸವನ್ನು ಮಾತ್ರ ಇವ್ರು ಮಾಡ್ಬೇಕೆ ಹೊರತು ಯಾರು ನಿಮ್ದು ಮತ ಡ್ರಾಫ್ಟ್ ಒಳಗೆ ಹೆಸರು ಇದಾಗ್ತಂದ್ರೆ ಡಿಲೇಟ್ ಆಗ್ತಂದ್ರೆ ಯಾರು ಅಪೀಲ್ ಮಾಡಬಹುದು. ಈ ಒಂದು ನನ್ಗೆ ಇದು ಶ್ರೀನಾಥ್ ಹೇಳಿ, ಈಗಾಗಲೇ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲೆಲ್ಲಿ ಮತಗಳನ್ನ ಯಾಕೆ ಡೌನ್ ಆಗ್ಬೇಕು? ಯಾಕೆ ಡೌನ್ ಆಗ್ಬೇಕು ಅಂತಲ್ಲ, ಒಟ್ಟಾರೆ ಯಾಕಾಯ್ತು ಅಂತಂದ್ರೆ ಈ SIR ಅಂತಕ್ಕಂಥ ಅಲ್ಗರಿದಮ್ ಸೆಟ್ ಮಾಡಿ ಎಷ್ಟು ಓಟ್ಗಳನ್ನ ಕದಿಲಿಕ್ಕೆ ಸಾಧ್ಯ ಇದೆಯೋ, ಎಷ್ಟು ಓಟ್ಗಳನ್ನ ಡೌನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಆ ಕೆಲಸವನ್ನ ಚುನಾವಣಾ ಆಯೋಗಕ್ಕೆ ಟಾಸ್ಕ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ನಾವೇನ್ ಮಾಡ್ತೀವಿ, ನಮ್ಮ DC ಇದ್ದಾರೆ, ನಮ್ಮ ಚುನಾವಣಾ ಅಧಿಕಾರಿಗಳಿದ್ದಾರೆ. ಆ ಚುನಾವಣಾ ಅಧಿಕಾರಿಗಳು ಕೂಡ ಅವ್ರ ಅಂಡರ್ದಲ್ಲಿ ಕೆಲಸ ಮಾಡಬೇಕಾಗಿರೋದ್ರಿಂದ ಅವ್ರು ಯಾರನ್ನ ಡಿಲೀಟ್ ಮಾಡಬೇಕು ಲಿಸ್ಟ್ ಕೊಡ್ತಾರೆ. ಲಿಸ್ಟ್ ಕೊಟ್ಟ ತಕ್ಷಣ ಡಾಕ್ಯುಮೆಂಟ್ಸ್ ಕೊಟ್ಟರು ಕೂಡ ಎಕ್ಸೆಪ್ಟ್ ಮಾಡೋದು ಬಿಡೋದು ಚುನಾವಣಾ ಆಯೋಗದ ಕೆಲಸ.
ಆ ಸಂದರ್ಭದಲ್ಲಿ ಈಗಾಗಲೇ ಒಂದು ದಾಖಲಾತಿಯನ್ನು ರಿಜೆಕ್ಟ್ ಮಾಡಾಯ್ತು. ಏನಪ್ಪಾ ಅಂತಂದ್ರೆ ನೀವು ಕೊಡ್ತಕ್ಕಂತಹ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಗ್ರಾಮ ಪಂಚಾಯತಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೊಡ್ತಕ್ಕಂಥ ಯಾವುದೇ ರವಾಸಿಯನ್ನು ಸ್ವೀಕಾರ ಮಾಡಲ್ಲ ಅಂತ ಹೇಳಿದ್ರು. ಎಲ್ಲವೂ ಕೂಡ ತಹಸೀಲ್ದಾರ್ ಸಿಕ್ಕ ಹೊಡ್ಕೊಂಡು ಕುಂದ್ರಕ್ಕಾಗ್ತದೆ. 2,24,000 ಜನರಿಗೆ 24 ಲಕ್ಷ ಜನ ಇದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ. 24 ಲಕ್ಷ ಜನರಿಗೆ ತಹಸೀಲ್ದಾರ್ ಎಷ್ಟು ಜನರಿಗೆ ಅಂತ ರವಾಸಿ ಕೊಡ್ಬೇಕು? ಸರ್ ಸೊ ಶ್ರೀನಿವಾಸ್ ಸರ್ ಹೇಳಿದ್ರಲ್ರಿ, ಸೊ ಅವರು ಪಾಲಿಟಿಕಲ್ ಆಗಿ ಮಾತಾಡಿಸ್ಬಿಟ್ಟು ವಿಷಯದಿಂದ ಅವರು ಹೊರಗೆ ಬರ್ತಾನೆ ಇಲ್ಲ. ಹೌದು, ಅವ್ರ ಕೆಲಸ ಅದ, ಚುನಾವಣೆ ಹೋಗೋದು ಇದು ಕೆಲಸ ಅದ, SR ಮಾಡ್ಬೇಕಂತ ಹೇಳಿಂದ ಇಷ್ಟು. ಇದಕ್ಕಿಂತ ಮೊದಲೇ ನಿಮ್ಗೆ ಯಾವ ಡಾಕ್ಯುಮೆಂಟ್ ಕೊಡ್ಬೇಕು ಹೇಳಿ ಸಾರ್ವಜನಿಕರು? ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೇ ನಾನು ಮಾತಾಡ್ತೀನಿ, ಕಾನೂನು ಪ್ರಕಾರ ನಾನು ಮಾತಾಡ್ತೀನಿ ನಾನು. ಸೊ 11 ಡಾಕ್ಯುಮೆಂಟ್ಸ್ ಒಳಗೆ ನೀವು ಯಾವ್ದಾದ್ರು ಒಂದು ಕೊಡ್ರಿ ಅಂತ ಹೇಳ್ತಾರೆ ಸರ್. ಅವ್ರು ಹೇಳ್ತಕ್ಕಂಥದ್ದು ಎಲ್ಲೆಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ಇದೆ ಅಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರವನ್ನ ಚುನಾವಣಾ ಆಯೋಗದ ಮುಖಾಂತರ ಆ ಕಾಂಗ್ರೆಸ್ ಮತಗಳನ್ನ ಡಿಲೀಟ್ ಮಾಡಿಸಿದೆ. ಇದು ರಾಜಕೀಯ ಹೇಳಿಕೆ. ಸೊ ಇದಕ್ಕಿಂತ ಮೊದಲ ಪ್ರಕ್ರಿಯೆ ಇದು. ಶ್ರೀನಾಥಣ್ಣ ಪೂಜಾರಿ ಅವರು ಇದಕ್ಕಿಂತ ಮುಂಚಿತವಾಗಿ ಹೇಳಿದ್ರು, ಬಿಹಾರದಲ್ಲಿ ಆಯ್ತು SIR, ಪಶ್ಚಿಮ ಬಂಗಾಳದಲ್ಲಿ ಆಯ್ತು, ವಕೀಲರು ಹೇಳಿದ್ರು ಅಲ್ಲಿ ಅನಾಹುತ ಯಾವುದೂ ಅನಾಹುತ ಆಗಿಲ್ಲ. ಇವ್ರು ಕಾಂಗ್ರೆಸ್ನವರು ಹುಟ್ಟಿಸ್ತಾ ಇರೋದು ಇವು ವದಂತಿಗಳು, ಇವೆಲ್ಲ ವದಂತಿಗಳು. ಬಿಹಾರ ಏನಾಗಿದೆ, ಏನಾಗಿದೆ ಬಿಹಾರ ಏನಾಗಿದೆ, ಪಶ್ಚಿಮ ಬಂಗಾಳ ಏನಾಗಿದೆ, ತಹಶೀಲ್ದಾರ್ ಪ್ರತಿಯೊಂದಕ್ಕೂ ಅಂತ ಹೇಳಿಲ್ಲ. ತಹಶೀಲ್ದಾರ್ ಇಡೀ 24 ಲಕ್ಷಕ್ಕೆ ಒಬ್ರು ತಹಶೀಲ್ದಾರ್ ಇಲ್ಲ. ಎಷ್ಟೋ ಮಂದಿ ತಹಶೀಲ್ದಾರ್ ನಂತರ ಉಪ ತಹಶೀಲ್ದಾರ್ ಇರ್ತಾರ. ಅವ್ರಿಗೆ ಅದ ಹೌದು ಮಾಡ್ಬೇಕಲ್ಲ, ಇದು ಒಂದು ಸರಿ ಮಾಡಬೇಕು. ತಪ್ಪು ಮಾಡಿದನ್ನು ತಿದ್ಕೋಬೇಕಾದ್ರೆ ಮಾಡ್ಲೇಬೇಕಲ್ಲ. 2 ಓಟ, ಒಬ್ಬ ಮನುಷ್ಯನೇ 2 ಓಟ ಮಾಡ್ಬೇಕಲ್ಲ. ಈಗ ಎಷ್ಟೋ ಮಂದಿ ತೀರಿ ಹೋಗಿದ್ದಾರೆ, ಅವ್ರನ್ನೆಲ್ಲ ಡಿಲೀಟ್ ಮಾಡ್ಬೇಕಲ್ಲ. ಈಗ ಎಷ್ಟೋ ತರ ನಾವೇ ನೋಡ್ತೀವಿ, ಎಷ್ಟೋ ಸಲ ನಾವು ವೋಟರ್ ಲಿಸ್ಟ್ ನೋಡ್ತೀವಿ. ನಾನು 2 ಸಲ ನೋಡ್ಕೊತ ಬಂದಿನಿ. ಇನ್ನ ವೋಟರ್ ಲಿಸ್ಟ್ ತಿಳ್ಕೊಂಡ್ರೆ ನಾವು ವೋಟರ್ ಲಿಸ್ಟ್ ಅವ್ರ ಹೆಸರು ಬರ್ತದ, ಮತ್ತೆ ಇಂತ ತೆಗಿತದೆ, ಮತ್ತೆ ಒಳ್ಳೆ ಕೆಲಸ ಆಗ್ತದೆ. ಯಾಕೆ ಬೇಡತ್ರಿ ನೀವು, ಯಾಕೆ ಬೇಡತ್ರಿ? ಮಹಾನಗರ ಪಾಲಿಕೆ ಸದಸ್ಯರು ಹಿಡಿರ್ತಕ್ಕಂಥದ್ದಕ್ಕೆ ಇನ್ನೊಂದು ಸ್ವಲ್ಪ ಏನಂತ ಕೇಳಕ್ ಪ್ರಶ್ನೆ ಮಾಡ್ತೀನಿ. ನೀವು ಪ್ರಕಾಶ್ ನಿರ್ಜಿ ಸಾಹೇಬ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಇಲ್ಲ ನಾವು ಪರಿಷ್ಕರಣೆ ಮಾಡ್ಲಿಕ್ಕೆ ನೀವು ಯಾಕೆ ಪರಿಷ್ಕರಣೆ ಮಾಡ್ಲಿಕ್ಕೆ ನಾವು ಬೇಡ ಅಂದೇ ಇಲ್ಲ, ದೇಶದಲ್ಲಿ ಪರಿಷ್ಕರಣೆ ಆಗ್ಬೇಕು ಅಂತ. ಹೌದು ಸರ್, ಪರಿಷ್ಕರಣೆ ಆಗ್ಬೇಕನ್ನೋ ಪರವಾಗಿ ಇದ್ದೇವೆ. ಪರಿಷ್ಕರಣೆ ಮಾಡ್ಲಿಕ್ಕೆ ನಮ್ಮ ಪೂರ್ವಿಕರು ಕಟ್ಟಿ ಕೊಟ್ಟು ಹೋಗಿರ್ತಕ್ಕಂಥ ಭಾರತವನ್ನು ಉಳಿಸ್ಕೊಳ್ಳೋ ಕೆಲಸವನ್ನು ನಾವು ಮಾಡ್ಬೇಕು. ನೀವು ನಮ್ಮ ಪೂರ್ವಿಕರು ಕಟ್ಟಿ ಕೊಟ್ಟಿರ್ತಕ್ಕಂಥ ಕಾನೂನುಗಳನ್ನು ನಾವು ಉಳಿಸ್ಕೊಳ್ಬೇಕು. ದೇಶದ ಮಹಾತ್ಮ ಗಾಂಧಿ, ಈ ದೇಶದ ಜವಾಹರ್ಲಾಲ್ ನೆಹರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಭಗತ್ ಸಿಂಗ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಭಾವೈಕ್ಯ ಭಾರತವನ್ನು ಉಳಿಸ್ಕೊಳ್ಬೇಕಾಗಿದೆ. ಕಮ್ಯುನಲ್ ಭಾರತವನ್ನಾಗಿ ನೀವು ರೂಪಿಸ್ಲಿಕ್ಕೆ ಹೊರಟಿದ್ದೀರಲ್ಲ, ಅದನ್ನ ನಾವು ಬಿಟ್ಟು ಮಾತಾಡ್ತಾ ಇದ್ರಿ ನೀವು. SIR ಅನ್ನು ಬಿಟ್ಟು ಮಾತಾಡ್ತಾ ಇದ್ರಿ, ಇದನ್ನೇ ಮಾಡ್ತಾ ಇರೋದು ಕಾಂಗ್ರೆಸ್ ಮಾತಾಡೋದು. ಹೌದು, ಎಲ್ಲರೂ ಮಾತಾಡೋದು. SIR ಅಂತಕ್ಕಂಥದ್ದರ ವಿರುದ್ಧ ನಾವು ಯಾಕೆ ಧ್ವನಿ ಎತ್ತಾ ಇದೆ ಭಾರತ ದೇಶ ಅಂತಕ್ಕಂಥದ್ದನ್ನು ಕಿವಿ ಇಡೀ ಭಾರತ ದೇಶ SIR ವಿರುದ್ಧ ಅಂತಿಲ್ಲ, ಓನ್ಲಿ ಕಾಂಗ್ರೆಸ್ ದವರು ಮಾತ್ರ ಮಾಡ್ತಾ ಇದ್ದಾರೆ. ನಿಮ್ಮ ಸಹಪಾಠಿ ಪಶ್ಚಿಮ ಬಂಗಾಳದ ಓನ್ಲಿ ಕಾಂಗ್ರೆಸ್ ದವರು. ಅದೇ ಸರ್, ಕಾಂಗ್ರೆಸ್ ನನ್ನ ಪೂರ್ತಿ ಮಾತು ಕೇಳಿಲ್ಲ ಸರ್. ಕಾಂಗ್ರೆಸ್ ತಮ್ದು ಏನ ಒಂದು ಇದು ಕಾಂಗ್ರೆಸ್ TMCನೋ UBTನೋ ಇವ್ ಕೆಲವೊಬ್ರು ಅದಲ್ಲ ಸರ್. ನೀವು ಏನಾಯ್ತು ಗೊತ್ತಾ, ಕಾರ್ಗಿಲ್ ಯುದ್ಧದಲ್ಲಿ ಸೈನಿಕಂದು ಕೂಡ ವೋಟ್ ಇರ್ಲಾರ್ದಂಗ್ ಮಾಡಿಟ್ರಲ್ರಿ ಸರ್. ಇಲ್ಲ, ಸಾಧನೆ ಇಲ್ಲ ಆಗಿದೆ, ಅದು ಸಾಧನೆ ಇಲ್ಲ ಸರ್. ಪಶ್ಚಿಮ ಬಂಗಾಳದ ಒಬ್ಬ MP ಅವರು ವೋಟ್ ಇಲ್ಲ, ಅವ್ರು ಹಾಕಿದ್ರೆ ಏನಾಯ್ತು ಪರಿಸ್ಥಿತಿ? ಈ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕದವರ ತಿದ್ದುಕೊಂಡು ಏನ್ ಬಂದಿದಾರಪ್ಪ ಅಂತ, ಆ ಏರಿಯಾದಲ್ಲಿ ಇರ್ತಕ್ಕಂಥ ಪ್ರಮುಖರನ್ನ ಗುರುತಿಸಿ ಅದು ಲಿಸ್ಟ್ ಕೊಡಿ ಅಂತ ಹೇಳಿದೆ. ಎದಕ್ಕೆ ತಗೋತಾ ಇದ್ದೀರಿ ಅದನ್ನೆಲ್ಲ? ನೀವು ವೋಟರ್ ಲಿಸ್ಟ್ ರಿವಿಷನ್ ಮಾಡ್ತಾ ಇದ್ರೆ ರಿವಿಷನ್ ಮಾಡಿ, ಆದ್ರೆ BLOಗಳ ಮುಖಾಂತರ ಆ ಬೂತ್ ಅಲ್ಲಿ ಆ ಹೈಕೋರ್ಟ್ ಜಡ್ಜ್ ಹೇಳ್ತಾ ಇದ್ದಾರೆ, ಮತ್ತೆ ಇನ್ನ 30 ಲಕ್ಷ ಅಪೀಲ್ಗಳು ಪೆಂಡಿಂಗ್ ಅದ. ಹೈಕೋರ್ಟ್ ಜಡ್ಜ್ ಇಂದ ಬಿಟ್ಟಿಲ್ಲಲ್ರಿ ಸರ್. ಅವ್ರು ಮತ್ತೆ ಎಲ್ಲರೂ ಯಡಿಯೂರಿಬೇಕಲ್ಲ ಸರ್. ಹೈಕೋರ್ಟ್ ಜಡ್ಜ್ ದಾಖಲೆ ಸರ್ಕಾರಿ ಜಡ್ಜ್ ನಿವೃತ್ತ ಜಡ್ಜ್ ಅವರು. ಹೌದು ಸರ್, ಜಡ್ಜಿಂದ ನೀವು ವೋಟ್ ಡಿಲೀಟ್ ಮಾಡ್ತೀರಲ್ಲ. ಹೌದು ಸರ್, ನಾನು ವೋಟ್ ದೊಡ್ಡ ಪತ್ರಕರ್ತರು, ದೇಶದ ದೊಡ್ಡ ಪತ್ರಕರ್ತರು ಹೆಸರು ಇದು ಮಾಡ್ಯಾರ. ನಾಳೆ ನಾವು ಇಲ್ಲಿ ಸಾಯಂಕಾಲ ಎಕ್ಸ್ಪ್ರೆಸ್ ಇಲ್ಲ ಅಂತ ಹೇಳಿ ಹೌದು ಸರ್. ನನ್ನ ಡಿಕ್ಲೇರೇಷನ್ ಮಾಡ್ಕೋಬೇಕಲ್ಲ ಸರ್, ಡಿಕ್ಲೇರೇಷನ್ ಮಾಡ್ಕೋಬೇಕಲ್ಲ. ಒಂದೇ ಮಿನಿಟ್, ದೇಶಕ್ಕೆ ಏನು ಕೊಡುವುದು ಅಂತೂ ಆಗ್ಲಕತ್ತಿಲ್ಲ.
ಹಾ ಇದು ಏನೈತಿ ಬರೇ ಮೊದಲೇ ಎಷ್ಟೇ ಕೇಸುಗಳನ್ನು ಪೆಂಡಿಂಗ್ ಅದಾವ ಕೋರ್ಟ್ ನಲ್ಲಿ. ಈಗ ಅಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ನಮ್ಮ ವಕೀಲರು ಹೇಳ್ದಂಗ 90 ಲಕ್ಷ ಮಂದಿ ಕೋರ್ಟಿಗೆ ಹೋಗಿದ್ದಾರೆ. ಪೆಂಡಿಂಗ್ ಕೇಸ್ 30 ಲಕ್ಷ ಅದಾವ. ನಮ್ದೇ ಮೊದಲ ಆಗಿದ್ದೆ ಇಲ್ಲೇ ಇದು ಜಗಳ ಆಗಿದ್ದು ಮನೆಯದು ಅದು ಇದು ಕೇಸೇ ಎಷ್ಟು ಉಳಿದಾವ. 90% ಕೇಸ್ ಇನ್ನ ತನಕ ಸಾಲ್ವ್ ಮಾಡೋದು ಆಗ್ಲಕತ್ತಿಲ್ಲ. ಜುಡಿಷಿಯಲ್ಗೆ ಇನ್ನ ಮತ್ ಇದು ಒಂದು ಭಾರ ಅವ್ರ ಮೇಲೆ ಹಾಕುದು. ಎಲ್ಲಾ ಮಂದಿ ಹೋಗಿ ಕೇಸಿಂದ ಅಲ್ಲಿ ಪಾಳ್ಯಾಗಿ ನಿಂದ್ರುದು, ಕೇಸ್ ಕೊಟ್ಟು ಇಲ್ಲ ಮನೆ ಇಲ್ಲ ಇದು ಕೇಳ್ರಿ ಒಂದ್ ಮಿನಿಟ್ ಕೇಳ್ರಿ. ದೇಶದಲ್ಲಿ ಇನ್ನ ತನಕ ವೋಟರ್ ಲಿಸ್ಟ್ ಮಾಡುದು BLOs ಬರ್ತಿದ್ರು, BLOs ನೋಡ್ತಿದ್ರು. ಮನೆ ಅದ ಒಬ್ಬ ಅದ ನೀವು ಮೈನುದ್ದೀನ್ ಬೆಳಿಗ್ಗೆ ಅಂತ ಹೇಳಿ ನೋಡಿ ಕೇಸಿಂದ ಬಾಜು ಅವ್ರದ್ದು ಒಂದ್ ಪಂಚರ್ ಒಂದ್ ಸೈ ತಗೊಂಡ್ ಕೇಸಿಂದ ಅವ ವೋಟರ್ ಲಿಸ್ಟ್ನಾಗ ನಂದು ಹೆಸರು ಆಡ್ ಮಾಡ್ಬಿಡು. ಈಗ ಪರಿಸ್ಥಿತಿ ಹಿಂಗ್ ಬಂದೈತಿ, ಮನಿ ಬಿಟ್ಟು ಓಡಾಡಕತ್ತಾರ ಮಂದಿ. ಎಲ್ಲಾ ಇದು ಕಾಗದಿದ್ರು ಸಹಿತ ಅಂಜಿಸುದು ಅದು ಇದ್ರೆ ಅದು ನಾವ್ ಕೇಳಂಗಿಲ್ಲ. ಇದು ದಬ್ಬಾಳಕಿ ರಾಜಕೀಯ ಇಲ್ಲ ಇದು ಚುನಾವಣಾ ಆಯೋಗ ಸ್ಟ್ರಿಕ್ಟ್ಲಿ ಒಂದ್ಸಲ ಅವ್ರಿ 2 ಸಲ 3 ಸಲ ಅವ್ರ ಯಾರು ಸಾರ್ವಜನಿಕರು ಯಾರು ಓಡಾಡ ಎಲ್ಲಿ ಹೋಗ್ಬಾರ್ದು ಹೇಳ್ಯಾರ. ನಿಮ್ಮ ಮನೆಗೆ ಬರ್ತಾರ, 1 ಸಲ ಬರ್ತಾರೆ, 2 ಸಲ ಬರ್ತಾರ, 3 ಸಲ ಬರ್ತಾ ಚುನಾವಣೆ ಆಯೋಗದವರೇ ಹೇಳಿದ್ದದ. ನೀವ್ ಯಾಕೆ ಓಡಾಡಕತ್ತೀರಿ? ಬರ್ತಾರ ಅವರು ಬರ್ತಾರೆ, ನೀವ್ ಹೇಳ್ತಕ್ಕಂಥದ್ದು ಸರಿ ಇದೆ. ಆಯೋಗ ಹೇಳಿರ್ತಕ್ಕಂಥದ್ದು ನೀತಿ ನಿಯಮಗಳ ರೂಪಿಸಿರ್ತಕ್ಕಂಥ ಸರಿ ಇದೆ. ಸ್ವತಃ ನಂದೇ ಒಂದು SIR ಇದು ಮಾಡ್ಲಿಕ್ಕೆ ಫಿಲ್ ಮಾಡ್ಲಿಕ್ಕೆ ಹೋದಾಗ ಯಾರು ನನ್ನ ಮನೆಗೆ ಬರ್ಲಿಲ್ಲ. ನಾನೇ ಅವ್ರನ್ನ ಹುಡ್ಕೊಂಡು ಹೋಗಿ ನೋಡಿದ್ರ ಒಂದು ಪಂಚಾಯತಿ ಒಳಗೆ ಗುಡ್ಡೆ ಹಾಕೊಂಡು ಕೂತಾರು ಎಲ್ಲ ಒಟ್ಟು ಕಾಗದ ಪತ್ರಗಳನ್ನು. ನನ್ನ ಕಾಗದವನ್ನು ತೆಗೆದುಕೊಂಡು ಸರಿಯಾಗಿ ಫಿಲ್ ಮಾಡಿ ಈ ರೀತಿ ಮಾಡೋದು ತಪ್ಪ ಅಂತ ಹೇಳಿ ಅವ್ರು ಕಿವಿ ಮಾತು ಹೇಳಿ ಬಂದಿರತಕ್ಕಂಥ ಉದಾಹರಣೆ ಇದೆ, ಸಾಕ್ಷಿ ಕೂಡ ಇದೆ. ನಾ ಒಪ್ಕೋತೀನಿ, ಕರೆಕ್ಟ್ ಹೇಳೋದು ಕರೆಕ್ಟ್. ಸೊ ಅದಕ್ಕಾಗಿ ಮೊನ್ನೆ ನಮ್ಮ ಮಾಜಿ ಸಚಿವರು ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ DC ಹೋಗಿ ಭೇಟಿ ಆಗೋದು. ನಿಮ್ಗೆ ಒಬ್ಬರಿಗೆ ಸಮಸ್ಯೆ ಅಲ್ಲ, ಅದು ಎಲ್ಲರ ಸಮಸ್ಯೆ ಅದ. ಅದು ನಮ್ಮ BJPಗೂ ಸಮಸ್ಯೆ ಅದ. ಅದು ಮನೆ ಜಿಲ್ಲಾಧಿಕಾರಿಗಳು ಸಮಸ್ಯೆ ಅಲ್ಲ ಸಮಸ್ಯೆ ಇಲ್ಲ SIR ಸಮಸ್ಯೆ ಅಲ್ಲ. ಅವ್ರು ಒಂದ್ ಕಡೆ ಹೋಗಿ ಕೂತು BLAಗಳು ಒಂದ್ಸಲ ಕೂತ್ ಮಾಡ್ತಾರಲ್ಲ, ಅದ್ರ ಬಗ್ಗೆ SIR ಬಗ್ಗೆ ನಾ ಸಮಸ್ಯೆ ಹೇಳಕತ್ತಿಲ್ಲ ಸರ್. ಪ್ರತಿಯೊಂದು ಮನೆಗೆ ಹೋಗ್ಬೇಕು. ಕೆಲಸ ಮಾಡ್ತಾ ಇಲ್ಲ ಅಂತೀರಿ? BLAಗಳು ಕೆಲಸ ಮಾಡಕತ್ತಿಲ್ಲ. ಇನ್ನು ಕೆಲವೊಬ್ರು ಇನ್ನು ತಿದ್ದುಕೊಳಕತ್ತಿಲ್ಲ, ಕೆಲವೊಬ್ರು ತಿದ್ದುಕೊಂಡಾರ. ಎಲ್ಲಿ ಮಾಜಿ ಸಚಿವರು ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರು DC ಅವ್ರಿಗೆ ಮನೆ ಬಳಕ ಇಲ್ಲ 2014 ಏನ್ ಇವ್ರ ಸರ್ಕಾರ ಬಂದೈತಿ, ಒಂದ್ ಸಲ ನೋಟ್ ಬಂದಿನಾಗ ಹೋಗಿ ನಿಂದಿರ್ಬೇಕು. ಸರ್ SIR ಬಗ್ಗೆ ಅಷ್ಟೇ ಕೇಂದ್ರ ಸರ್ಕಾರ ನೀವು ಏನ್ ನೋಟ್ ಬಂದಿ ಮಾಡ್ಬೇಕ, ಅದ್ರ ಬಗ್ಗೆ ಮಾತಾಡಕ್ ಮತ್ತೆ ಟೈಮ್ ಅವಕಾಶ ಇದೆ ಸರ್. ಅದ್ರ ಬಗ್ಗೆ ಹೇಳ್ತೀನಿ. ನೋಟ್ ಬಂದಿ ಯಾಕೆ ಮಾಡಿದ್ರು ಅಂತ ಎಲ್ಲಾ ಪ್ರತಿಯೊಬ್ಬರಿಗೆ ಆತ SIR ಮಾಡಲಿ, ವಿಶೇಷ ಮತದಾರ ಪರಿಷ್ಕರಣೆ ಮಾಡೋದು ಮಾಡಿ. ಈಗ ಒಬ್ಬ ಮನುಷ್ಯ ಎಕ್ಸಾಂಪಲ್ ಹೇಳ್ತೀನಿ, 2003 ನಂತರ ಹುಟ್ಟಿದ. ಅವ್ರ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಅಜ್ಜನೂ ಇಲ್ಲ, ಇಲ್ಲೇ ಹುಟ್ಟಿದ್ದಾನೆ. ಈ ಮಣ್ಣಿನೊಳಗೆ, ಭಾರತದ ಮಣ್ಣೊಳಗೆ ಹುಟ್ಟಿದ್ದಾನೆ, ಭೂಮಿಯೊಳಗೆ. ಈಗ 2002 ಅಂದ್ರೆ 3 ಒಳಗೆ ಹುಟ್ಟಿದ್ದಾನೆ ಅಂದ್ರೆ ಈಗ ಸುಮಾರು 23 ವರ್ಷ. ಒಂದು ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಅಜ್ಜನ. ಅವ ಏನ್ ಮಾಡ್ಬೇಕು ಹೇಳಿ? ಅವರಿಗಾಗಿ SIR ಪ್ರಕ್ರಿಯೆಯಲ್ಲಿ ಜಾಗನೇ ಇಲ್ಲ. ಎರಡನೇದಲ್ಪ ಇಲ್ಲಿ ತೃತೀಯ ಲಿಂಗಿಗಳಿಗೆ ಅವಕಾಶ ಇಲ್ಲ, ವೇಶ್ಯರಿಗೆ ಅವಕಾಶ ಇಲ್ಲ. ಆಮೇಲೆ ಹೊಟ್ಟೆಪಾಡಿಗಾಗಿ ಮಾಡ್ತಕ್ಕಂತ ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗಳಿಗೆ ಅವಕಾಶ ಇಲ್ಲ. ಆಮೇಲೆ ಎರಡನೇದೇನಪ್ಪಾ ಅಂತಂದ್ರೆ ಈ ರೀತಿ ಅನಾಥ ಮಕ್ಕಳಿಗೆ ಅವಕಾಶ ಇಲ್ಲ. ಅನಾಥ ಮಕ್ಕಳಿಗಾಗಿ ಒಂದು ಕಾನೂನೇ ಮಾಡಿಲ್ಲ. ಇವೆಲ್ಲವನ್ನು ಕೂಡ ತೃತೀಯ ಲಿಂಗಗಳು ಬರ್ಬೋದು. 2003 ಹುಟ್ಟಿದ್ದವನು ನಮ್ಮ ಜಮೀನೊಳಗೆ ಹುಟ್ಟಿದ್ದಾನೆ, ಭಾರತದೊಳಗೆ ಹುಟ್ಟಿದ್ದಾನೆ ಪ್ರಜೆಯಾಗಿ. ಅವ್ನಿಗೆ ಯಾರು ಒಕ್ಕಾಟ್ ಹೋಗ್ಬಿಟ್ಟಿರ್ತಾರೆ ತಂದೆ ತಾಯಿ, ಅವನ ರೆಕಾರ್ಡ್ ಅವ್ನಿಗೆ ಅಜ್ಜನೂ ಇಲ್ಲ, ಅಜ್ಜಿನೂ ಇಲ್ಲ, ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಅವ್ನು ಪಾಕಿಸ್ತಾನ ಕಳಿಸ್ರಿ.
ಅಲ್ಲ ಸರ್, ಪಾಕಿಸ್ತಾನಕ್ಕೆ ಯಾಕೆ ಕಳ್ಸೋದು ಸರ್? ಪಾಕಿಸ್ತಾನಕ್ಕೆ ಯಾಕೆ ಕಳ್ಸಬೇಕು? ನಮ್ಮ ಇವರು ವಕೀಲರು ಹೇಳ್ತಾ ಇದಾರೆ, ಇದೇ ಭೂಮಿಯಲ್ಲಿ ಹುಟ್ಟಿದವರು. ಅಲ್ಲ ಸರ್, ಅವ್ರು ಹೇಳ್ತಾರೆ ಸರ್, ಅದೇ 11 ಅಲ್ಲ ಸರ್, ಯಾವುದೇ ಮನುಷ್ಯ ಹುಟ್ಟಿದ ಬಳಕ ಸರ್ 11 ಡಾಕ್ಯುಮೆಂಟ್ ಸರ್, ಹುಟ್ಟಿದ 23 ವರ್ಷ ಆದ್ರೂ ಯಾವ್ದು ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿಲ್ಲ, ಆಧಾರ್ ಕಾರ್ಡ್ ಮಾಡ್ಕೊಂಡಿಲ್ಲ, ಪ್ಯಾನ್ ಕಾರ್ಡ್ ಮಾಡ್ಕೊಂಡಿಲ್ಲ ಅವನು. ಇಲ್ಲಿ ಹುಟ್ಟಿದವನು ಇಲ್ಲ ಸರ್, ಕೇಳಿ. ಅಲ್ಲ ಸರ್, ಆಯ್ತು, ಇಲ್ಲಿ ಇದೇ ಭೂಮಿ ಒಳಗೆ ಇದೇ ನೆಲದೊಳಗೆ ಜನ್ಮಿಷನ್ ಅಂತಂದ್ರೆ 23 ವರ್ಷ ಆಯ್ತು, ಒಂದು ವಯಸ್ಸು ಹೇಳಿದ್ರು. 23 ವರ್ಷ ಆದ್ರೆ ಆಧಾರ್ ಕಾರ್ಡ್ ಮಾಡ್ಕೊಳಕ್ ಆಗಿಲ್ಲ, ಅದು ಯಾರ ತಪ್ಪ? ಆಧಾರ್ ಕಾರ್ಡ್ ಎಕ್ಸೆಪ್ಟ್ ಸರ್ ಯಾಕೆ ಮಾಡಕತ್ತಿಲ್ಲ? ನೋಡಿ SIR ಇಲ್ಲದ ಆಧಾರ್ ಕಾರ್ಡ್ ಸರ್ 11 ಡಾಕ್ಯುಮೆಂಟ್ಸ್ ಆಧಾರ್ ಐತೆ. ಸುಪ್ರೀಂ ಕೋರ್ಟ್ 11 ಡಾಕ್ಯುಮೆಂಟ್ ಐತಿ 2025. ಇಲ್ಲ, ಅದ ವಕೀಲರಿಗೆ ಹೇಳ್ರಿ, ಅವರು ವಕೀಲರ ಇಲ್ಲ ಆಧಾರ್ ಕಾರ್ಡ್ ಇಲ್ಲತ್ತಾರ. ಅಲ್ಲ, ನಾ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಮಾಡ್ತೀನಿ ನಾನು. ಇಲ್ಲ, ಕ್ಲಿಯರ್ ಮಾಡೋನು, ಸಾರ್ವಜನಿಕರಿಗೆ ಕ್ಲಿಯರ್ ಮಾಡೋನು. ಶ್ರೀನಾಥ್ ಪೂಜಾರಿ ಅವ್ರು ಏನಂದ್ರು, ಆಧಾರ್ ಕಾರ್ಡ್ ಇಲ್ಲ ತಂದ್ರು, ಅದಕ್ಕೆ ನೀವು ಕ್ಲಿಯರ್ ಮಾಡಿರೋದನ್ನ ಪೂರ್ತಿ ಕ್ಲಿಯರ್ ಮಾಡಿ ಮುಂದೆ ಮಾತಾಡ್ರಲ್ಲ. ಆಧಾರ್ ಕಾರ್ಡ್ ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಕೊಳ್ಳಿ ಆತದು. ಸರ್ಕಾರ ಇದು ಚುನಾವಣೆ ಆಗಲಿ ಮಾಡಿಲ್ಲ, ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಮತ್ತೆ ನಾನು ಸುಪ್ರೀಂ ಕೋರ್ಟ್ ಆದೇಶ ಆದ ಮೇಲೆ ಅದರ ಪ್ರಕ್ರಿಯೆ ಮಾಡಿದೆ. ನಾವು ಒಪ್ಕೋತೀನಿ ಸರ್, ಪ್ರತಿಯೊಬ್ರು ಒಪ್ಕೊಳ್ಳೇಬೇಕಲ್ಲ. 11 ಡಾಕ್ಯುಮೆಂಟ್ ಹೇಳ್ತಾರಲ್ಲ, ಈಗ ಹೊಸ ರೂಲ್ಸ್ ಏನ್ ಮಾಡಿದ್ದಾರೆ ಅವರು. ಇದು 3ನೇ ಫೇಸ್ ಒಳಗೆ ಏನ್ ಮಾಡಿದ್ದಾರೆ, ತಂದೆ ತಾಯಿ ಹೆಸರು ಅಥವಾ ಅಜ್ಜ ಅಜ್ಜಿ ಹೆಸರು 2000 ಒಳಗಿದ್ರೆ ನೀವು ಮತದಾರರು. ನಾನು ಒಂದ್ ವೇಳೆ ಮಾಡಿಸಿದ್ರಿ 2000 ಪರಿಷ್ಕರಣೆ ಒಳಗೆ ನನ್ನ ಹೆಸರು ಇದ್ದಿರ್ಕಂದ್ರೆ ನನ್ನ ತಂದೆ ತಾಯಿ ಅಥವಾ ನನ್ನ ಅಜ್ಜ ಅಜ್ಜಿ ಹೆಸರು ತಂದು ತೋರಿಸ್ಬೇಕು ಅವ್ರನ್ನ, ನಾವು ಭಾರತೀಯ ತೋರ್ಸ. ಒಂದು ಸೆಕೆಂಡ್ 2003 ಹುಟ್ಟಿ ನಾವು ಎಲ್ಲಿ ತೋರಿಸ್ಬೇಕು? ಕಾನೂನ ಇಲ್ಲ ಅದಕ್ಕೆ ಸರ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ನಾನು ಸೋರ್ ಎಲ್ಲಿ SIR ಓಕೆ SIR ಇಷ್ಟೆಲ್ಲ ನ್ಯೂನತೆಗಳು ಕಾಣಿಸ್ಲಾಗತ್ತಾವ. ಅದಕ್ಕೆ ನಾನು ಕೆಲವೊಂದು ನ್ಯೂನತೆಗಳನ್ನ ಹೇಳಿದೆ, ಬೇಲೆಗಳಕ್ಕೆ ಹೋಗ್ಲಿಲ್ಲ ಮಾಡ್ಲಿಲ್ಲ ಅಂತ ಹೇಳಿದೆ. ಆಡಳಿತ ಸಮಸ್ಯೆ ಬಿಟ್ಬಿಡೋಣ. ಮತ್ತೆ ನಮ್ಗೆ ಸುಪ್ರೀಂ ಕೋರ್ಟ್ ಅದಲ್ಲ ಸರ್, ನಾ ಫಸ್ಟ್ ಆದ್ರೆ ಹೇಳೀನಿ, ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಕೇಸ್ ಫೈಲ್ ಮಾಡಿ ಸುಪ್ರೀಂ ಕೋರ್ಟ್ ಒಟ್ಟಿಗೆ ಹಾಕಲಾಕ ರೊಕ್ಕ ಸರ್. ಅದಕ್ಕೆ ನ್ಯಾಯಾಲಯದವರು ನಿಮ್ಗೆ ನಿಮ್ಮ ಹತ್ರ ದುಡ್ಡು ಇರ್ಲಿಕ್ಕೆ ಅಂತಂದ್ರು ಅಂದ್ರೆ ಕೋರ್ಟ್ ಅಡ್ಡಾಡ್ರ ಹೇಳಕತ್ತಿಲ್ಲ. ನಂದು ಒಂದೇ ಇಂಟೆನ್ಷನ್, ನಂದು ಒಂದೇ, ಪ್ರತಿಯೊಬ್ಬ ಭಾರತೀಯನು ಅವನ ಹಕ್ಕದ ಮತದಾರ ಪಟ್ಟಿಯೊಳಗೆ ಅವನು ಸೇರ್ಬೇಕು, ಅವ ತನ್ನ ಮತದಾನವನ್ನು ಚಲಾಯಿಸಬೇಕು. ಅವ್ರು ಯಾರೇ ಕಾಂಗ್ರೆಸ್ದವರಾಗ್ಲಿ, ಬಿಜೆಪಿ ಯಾರೇ ಹಿಂದೂ ಆಗ್ಲಿ, ಮುಸ್ಲಿಂ ಯಾವುದೇ ಸಮಾಜದವರಾಗ್ಲಿ. ಇಲ್ಲ ಸರ್, SIR ಇದರಲ್ಲಿ ಕೂಡ ಲಾಸ್ಟಿಗೆ ಒಂದು ವಿಷಯ ಸೇರಿಸಬಹುದಾಗಿತ್ತ ವಕೀಲ್ರೆ, ಏನಂತಂದ್ರೆ ಅನಾಥರಿಗೆ ತಂದೆ ತಾಯಿ ಇಲ್ಲ, ಯಾರು ಇಲ್ಲದವರಿಗೆ ಅವಕಾಶ ಏನಿನ್ನೊಂದು ಅದರಲ್ಲಿ ಯಾಕೆ ಏನು ಮಾಡಿರ್ಬೋದು, ಅದನ್ನು ಕೊಡಬಹುದಾಗಿತ್ತಲ್ಲ. ನನಗೆ ತಂದೆ ಇಲ್ಲ ತಾಯಿ ಇಲ್ಲ, ಎಲ್ಲ ಸತ್ತೋಗಿದ್ದಾರೆ, ಯಾವ ಡಾಕ್ಯುಮೆಂಟ್ ಇಲ್ಲ, ನಾನು ಅನಾಥನಾಗಿ ಎಲ್ಲೋ ಬೆಳೆದಿದ್ದೀನಿ, ಅವ್ರ ಹತ್ರ ತಂದೆ ತಾಯಿ ಒಪ್ಕೊಂಡಿಲ್ಲ. ಈಗ ನನ್ನ ತಂದೆ ತಾಯಿ ಅಂತ ನಾನು ಹೇಗೆ ಪ್ರೂವ್ ಮಾಡ್ಲಿ? ಅದಕ್ಕೊಂದು ಅವಕಾಶ ಬೇಕು ಬೇಡವಾ? ಅನಾಥ ಶಾಲೆಗಳಿದೆ, ಅನಾಥ ಶಾಲೆಯಲ್ಲಿ ಸರ್ಟಿಫಿಕೇಟ್ ತರಬೇಕಾ? ಅಂತದ್ ಏನಾದ್ರು ಪ್ರೊವಿಷನ್ ಮಾಡಬಹುದಾಗಿತ್ತಲ್ಲ ಸರ್. ಸರ್ ಅದ SSLC ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಅದಲ್ಲ ಸರ್. ಅಗ್ರೀಡ್ ಸರ್ ಐತಿ, ಆದ್ರೆ ಅವ್ರೇನ್ ಹೇಳ್ತಾರೆ, ಈಗ ಹೊಸ ರೂಲ್ಸ್ ಚೇಂಜ್ ಮಾಡಿದಾರೆ, ತಂದೆ ತಾಯಿ ಮ್ಯಾಪಿಂಗ್ ಆಗ್ಬೇಕು ಅಂತ ಹೇಳ್ತಾರೆ. ಒಟ್ಟ ತಂದೆ ತಾಯಿ ಮ್ಯಾಪಿಂಗ್ ಆಗ್ಲಿಲ್ಲ, ತಂದೆ ತಾಯಿ ಇರ್ಲಿಲ್ಲ. ಇಲ್ಲ, 2 ಕಾಲಮ್ ಅದ ಸರ್ ಒಳಗ. SIR ಫಾರ್ಮ್ ಒಳಗೆ 2 ಕಾಲಮ್ ಅದಾವ. 2002 ವೋಟಿಂಗ್ ಮಾಡ್ಲಿಕ್ಕೆ ಅವ್ರದೇ ಆದಂತ ಇನ್ನೊಂದು 2 ಕಾಲಮ್ ಅದ. 2 ಕಾಲಮ್ ಒಳಗೆ ಅದನ್ನು ಅದ ಸರ್. ಅವ್ರು ಮಾಡಿರ್ಲಿಕ್ಕೆ ಅಂದ್ರೆ ನಿಮ್ದು ಏನದ, ಅವ್ರು ವೋಟರ್ ಲಿಸ್ಟ್ ಒಳಗೆ ಆಲ್ರೆಡಿ ಬಂದಾರ ಸರ್. ಕರೆಕ್ಟ್ ಬಂದಾರ. ಮೊನ್ನೆ ಇಲೆಕ್ಷನ್ದಾಗ, ಮೊನ್ನೆ 20 ಇಲೆಕ್ಷನ್ದಾಗ ಅವ್ರು ವೋಟಿಂಗ್ ಮಾಹಿತಿ ತಪ್ಪು ಮಾಹಿತಿ ಇಲ್ಲ. ಮೊನ್ನೆ 2-3 ದಿವಸದಿಂದ ಸೆಂಟ್ರಲ್ ಇಲೆಕ್ಷನ್ ಕಮಿಷನ್ ಏನ್ ಮಾಡ್ತು, ಯಾರ್ದ್ರ ಮ್ಯಾಪಿಂಗ್ ಆಗ್ಬೇಕು, ಅವ ಹೊಸ ವೋಟರ್ ಮತದಾರ ಆಗ್ಬೇಕಂದ್ರೆ ತಂದೆ ತಾಯಿದು 18 ವರ್ಷದವ ಹೋಗ್ಬೇಕಂದ್ರೆ ತಂದೆ ತಾಯಿ ಅಥವಾ ಇವತ್ತು ಮ್ಯಾಪಿಂಗ್ ಆಗ್ಬೇಕಂತ ಹೇಳಿಬಿಟ್ಟ. ಸೊ ಅದಕ್ಕೆ ನಾವು ಒಪ್ಕೋತೀನಿ ಸರ್. ಯಾಜಿ ಒಬ್ಬ ಸರ್ಕಾರ, ಒಬ್ಬ ಸಾರ್ವಜನಿಕನಾಗಿ ನಾವು ಒಪ್ಕೋತೀನಿ. ಅಂತ ನ್ಯೂನತೆಗಳಿದ್ದನ್ನು ತಿದ್ದುಪಡಿ ಮಾಡ್ರಿ. ಎಸ್ ಮಾಡ್ರಿ, ಅದನ್ನ ಒಪ್ಕೋತೀನಿ. ನಾವು ಒಪ್ಕೋತೀನಿ. ಇವಾಗ ರಾಜಕೀಯ ಮತದಾನ ಹಾಕಬೇಕು, ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂದ್ರೆ ಎಲ್ಲ ಊಟ ಇಲ್ಲ, ನೀವು ಮತ್ತೆ ನೀವು ತಪ್ಪು ದಾರಿ ವಕೀಲರೆ, ನಿಮ್ಮ ಮೇಲೆ ನಿಂತಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಏನ್ ಕ್ಲಿಯರಿಫಿಕೇಶನ್ ಕೊಡಿ, ಏನು ಯಾವ ದೃಷ್ಟಿಕೋನದಲ್ಲಿ ಇದನ್ನ ಹೆಂಗ್ ಮಾಡಬಹುದು,
ಈಗ ಇದನ್ನ ಹೆಂಗ್ ಪಾರಾಗ್ಬೋದು? ಈಗ ಕಾನೂನಾತ್ಮಕವಾಗಿ SIR ಅವ್ರು ಏನ್ ಮಾಡಿದ್ದಾರೆ ಅದು ಪ್ರಕ್ರಿಯೆ ಭಾಗವಹಿಸಲೇಬೇಕು. ಆ ಫಾರ್ಮ್ ತುಂಬಲೇಬೇಕು. ಒಂದ್ ವೇಳೆ ಅವ್ರ ಹೆಸರು ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿದ್ ಇರ್ಲಿಕ್ಕಂದ್ರ ಅವ್ರ ತೆಳಗಿನ ಒಂದು ಪಾಲನದಲ್ಲ. 2002ರಲ್ಲಿ ನಮ್ಮ ಅಜ್ಜಿ ವೋಟ್ ಹಾಕಿದಾಳೆ, ಆದ್ರೆ ವೋಟಿಂಗ್ ಲಿಸ್ಟ್ ಅಲ್ಲಿ ಇಲ್ಲ. ಜೀವ ಮಾಡಕ್ ಸಾಧ್ಯ ಇಲ್ಲ. ವೋಟಿಂಗ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲ. ಮಾಡ್ತೀವಿ ನಿಮ್ಮ ಮೇಲೆ ಅಲ್ಲ, ವೋಟರ್ ID ಕಾರ್ಡ್ ಇದೆ. 2007 ಇದೆ. 2002ಕ್ಕಿಂತ ಮೊದಲೇ ಇದೆ ವೋಟರ್ ID ಕಾರ್ಡು. ಅದು 2002 ಒಳಗಿಲ್ಲ. 2ರ ಲಿಸ್ಟ್ ಅಲ್ಲಿ ಅವ್ರದ್ದು ಇಲ್ಲ, ಮಿಸ್ ಆಗಿದೆ. ಏನ್ ಮಾಡೋಣ? ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಡ್ತಾರೆ. ನೀವು ಹೋಗಿ ನಿಮ್ ಕಾಗದ ಪತ್ರಗಳನ್ನು ಯಾರು ಅಂದ್ರೆ ಮುನ್ಸಿಪಾಲಿಟಿ ಕಮಿಷನರ್ ಒಂದು ನಿಮಿಷ, ಆಧಾರ್ ಕಾರ್ಡ್ ಇದೆ, ವೋಟರ್ ID ಕಾರ್ಡ್ ಇದೆ, ಮ್ಯಾಪಿಂಗ್ ಆಗ್ತಾ ಇಲ್ಲ, ಮ್ಯಾಪಿಂಗ್ ಆಗಿಲ್ಲ. ನೋಟಿಸ್ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರೇ ಇಲ್ಲ. ನೋಟಿಸ್ ಜಾರಿ ಮಾಡ್ತಾರ ಅವ್ರು. ನೋಟಿಸ್ ಜಾರಿ ಮಾಡಿದ್ರೆ ಯಾರು ನನ್ನ ಭಾಷೆ ಒಳಗೆ ಯಾಕೆ ಹೇಳಿದ್ವಿ ನಾರ್ಮಲ್ ಬಿಜಾಪುರ ಯಾರು ಅಂದ್ರೆ ಮುನ್ಸಿಪಾಲಿಟಿ ಅಂದ್ರೆ ಅಧಿಕಾರಿ, ಅವ ಇಲೆಕ್ಷನ್ ಕಮಿಷನ್ ಅಧಿಕಾರಿನ ಅವನಿಗೆ ಅಪೀಲ್ ಮಾಡಬೇಕು. ಅವನ್ ಸಟಿಸ್ಫೈ ಆದ್ರೆ ನಿಮ್ಗೆ ಹೆಸರು ಇನ್ಕ್ಲೂಡ್ ಮಾಡ್ತಾನೆ. ಅವನು ಸಟಿಸ್ಫೈ ಆಗ್ಲಿಕ್ಕಂದ್ರೆ ಮತ್ತೆ DC ಕಡೆ ಹೋಗ್ಬೇಕು. DC ಸಟಿಸ್ಫೈ ಆಗ್ಲಿಕ್ಕಂದ್ರೆ ಚೀಫ್ ಇಲೆಕ್ಷನ್ ಕಮಿಷನರ್, ಸ್ಟೇಟ್ ಇಲೆಕ್ಷನ್ ಕಮಿಷನರ್ ನನಗೆ ಅವ್ರ ಕಡೆ ಹೋಗಿ ಅಪೀಲ್ ಮಾಡಬೇಕು. ಅದರ ನಂತರ ಸೀದಾ ಕೋರ್ಟ್. ಸರ್, ಇವಾಗ SIR ಪ್ರಕ್ರಿಯೆ ದೇಶದಲ್ಲಿ ನಡೀತಕ್ಕಂತ ಪ್ರಕ್ರಿಯೆಯನ್ನು ನಾವು ಗಮನಿಸಿದಾಗ ಅದು ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಪಶ್ಚಿಮ ಬಂಗಾಳದಲ್ಲಿ SIR ಅಧಿಕಾರಿಗಳೇನಿದ್ರಲ್ಲ, ಚುನಾವಣಾ ಅಧಿಕಾರಿಗಳು ದಾಖಲಾತಿಗಳನ್ನು ಕೊಟ್ಟಾಗಿತ್ತು. 27 ಲಕ್ಷ ಜನ ದಾಖಲಾತಿಗಳನ್ನು ಕೊಟ್ಟರು. ದಾಖಲಾತಿಗಳನ್ನು ಕೊಟ್ಟರು ಕೂಡ ಕೋರ್ಟ್ ಏನ್ ಹೇಳ್ತೀವಿ, ಚುನಾವಣೆ ಆದ ನಂತರ ನೋಡೋಣ ಅಂತ ಹೇಳಿ. ಆ ಸಂದರ್ಭದಲ್ಲಿ 27 ಲಕ್ಷ ಜನ ಮತದಾನದಿಂದ ವಂಚಿತರಾದ್ರಲ್ಲ, ಕೋರ್ಟ್ ಕೂಡ ಅದೇ ಡೈರೆಕ್ಷನ್ ಒಪ್ಪಿಗೋತು. ಕೋರ್ಟ್ ಯಾಕೆ ಆ ರೀತಿ ಕೊಡ್ತು ಅಂತಕ್ಕಂಥದ್ದು ಮತದಾರರ ಹಕ್ಕಿಲಿಂದ ಜನರ ಹೊರಗಿಟ್ಟಿರ್ತಕ್ಕಂಥ ದೊಡ್ಡ ದುರಂತ. ಆಮೇಲೆ ಎರಡನೇದೇನಪ್ಪ ಅಂತಂದ್ರೆ, ಆ ಸಂದರ್ಭದಲ್ಲಿ ಒಬ್ಬ ನಮ್ಮ ERO ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಡಂಪ್ ಮಾಡಿದಾಗ, ಆ ವೆಬ್ಸೈಟ್ ನಲ್ಲಿ ಇರ್ತಕ್ಕಂಥ ಆ ಸಾಫ್ಟ್ವೇರ್ ಏನಿದೆಯಲ್ಲ, ಸಣ್ಣ 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 ನ್ಯೂನತೆಗಳನ್ನ ಇಟ್ಟುಕೊಂಡು ಎಷ್ಟೋ ಜನರು ಕಟ್ ಮಾಡ್ತು. ಆ ERO ಹೋಗಿ ಕೇಳಿದಾಗ, ನಾನೇನ್ ಮಾಡ್ಲಿ, ನೀವು ಕೊಟ್ಟಿರೋ ದಾಖಲಾತಿಗಳನ್ನ ನಾನು ಸಬ್ಮಿಟ್ ಮಾಡಿದ್ದೀನಿ, ಚುನಾವಣಾ ಆಯೋಗ ಎಕ್ಸೆಪ್ಟ್ ಮಾಡಿಲ್ಲ, ನಿಮ್ಮನ್ನು ಅಪೀಲ್ ಹೋಗ್ರಿ ಅಂತಕ್ಕಂಥ ಉದಾಹರಣೆ ಕೊಡ್ತಾರೆ. ಇದು ಚುನಾವಣಾ ಆಯೋಗ ಕಂಟ್ರೋಲ್ ಮಾಡ್ತಾ ಇದೆ ಎಲ್ಲವನ್ನು ಕೂಡ. ಅಧಿಕಾರಿ ಈ ಜನರ ಪರವಾಗಿರಬಹುದು, ಆದ್ರೆ ಅಧಿಕಾರಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ಸ್ವೀಕಾರ ಮಾಡೋದು ಬಿಡೋದು ಚುನಾವಣಾ ಆಯೋಗದ ಕೆಲಸ. ಆ ಕಾರಣಕ್ಕೆ ಚುನಾವಣಾ ಆಯೋಗ ಸ್ವಲ್ಪ ಸಡಿಲೀಕರಣಗೊಳಿಸಬೇಕು, ಇನ್ನೊಂದಿಷ್ಟು ದಾಖಲಾತಿಗಳ ಸರಳೀಕರಣಗೊಳಿಸಬೇಕು, ಜನರ ನೋವುಗಳಿಗೆ ಸ್ಪಂದಿಸುವಂತ ಕೆಲಸ ಚುನಾವಣಾ ಆಯೋಗ ಮಾಡಬೇಕು. ಚುನಾವಣಾ ಆಯೋಗದ ಜವಾಬ್ದಾರಿ ಏನಪ್ಪಾ ಅಂತಾನೆ, ಒಂದು ಒಳ್ಳೆ ಮತದಾರರ ಪಟ್ಟಿಯನ್ನು ರೆಡಿ ಮಾಡಬೇಕು, ಚುನಾವಣೆಗಳನ್ನು ನಡೆಸಬೇಕು. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅನ್ನ ಫುಲ್ಫಿಲ್ ಮಾಡಿ, ಆ ಕೇಂದ್ರ ಸರ್ಕಾರವನ್ನು ಹೇಳಿದಂಗೆ ಕೇಳ್ಕೊಂಡು ಆ ರಾಜ್ಯದಲ್ಲಿ ಒಂದು ಸರ್ಕಾರ ಬರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಷಡ್ಯಂತ್ರ ರೂಪಿಸ್ಲಿಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ. ಅದಕ್ಕೆ ಹಾಗಾದ್ರೆ ಒಂದು ಶ್ರೀನಾಥ್, ನೀವು ಹೇಳೋ ಪ್ರಕಾರ ಪಾಕಿಸ್ತಾನದಿಂದ ಬಂದಂತವರು, ಬಾಂಗ್ಲಾದೇಶದಿಂದ ಬಂದಂತಹ ನುಸುಳುಕೋರರ ಪರಿಸ್ಥಿತಿ ಏನು? ಸರಿ, ಈಗ ಬಂದಿದ್ರಪ್ಪ ಅಂತಂದ್ರೆ ಬಿಜಾಪುರಕ್ಕೆ ನುಸುಳುಕೋರ್ ಬಂದಿದ್ರಪ್ಪ ಅಂತಂದ್ರೆ, ಅವ್ರನ್ನ ಹಿಡಿತಕ್ಕಂತ ಕೆಲಸ ಯಾರ್ದು? ಹಿಡಿತಕ್ಕಂತ ಕೆಲಸ ಯಾರ್ದು? ಬಂದಿದ್ರೆ ಎಷ್ಟು ಜನ ಬಂದಿರಬಹುದು, ಬಂದಿದ್ರೆಪ್ಪ ಅಂತಂದ್ರೆ ಹಿಡಿತಕ್ಕಂತ ಕೆಲಸ ಸರ್ಕಾರ ಮಾಡಬೇಕು. ಎಲ್ಲರ ಮೇಲೆ FIR ಹಾಕಿಬಿಡೋದು, FIR ಹಾಕಿ ಬಂದ್ರಿ ನೀವು ಪಾಕಿಸ್ತಾನ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ರಿ, ನಿಮ್ ದಾಖಲಾತಿಗಳು ಕೊಡ್ರಿ ಅಂದಾಗ ನಾವೆಲ್ಲ ದಾಖಲಾತಿಗಳು ನಾವು ಅಲ್ಲ, ನಾವು ಭಾರತ ದೇಶದ ನಾಗರಿಕರೇ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂತ ಒಂದು ದೊಡ್ಡ ಷಡ್ಯಂತ್ರ ಇದೆಯಲ್ಲ, ಇದನ್ನ ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಸುಮಾರು 15ರಿಂದ 20 ವರ್ಷಗಳಿಂದ ಬಂದು ಇಲ್ಲೇ ನೆಲೆಸಿಕೊಂಡಿದ್ದಾರೆ. ಎಷ್ಟು ಜನ ಸಿಕ್ಕರು? ಈಗ ನಾವು ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಜನ ಸಿಕ್ಕರು, ಬಿಹಾರದಲ್ಲಿ ಎಷ್ಟು ಜನ ಸಿಕ್ಕರು, ಎಷ್ಟು ಅಂಕಿಅಂಶ? ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರನೇ ನಾನು ಹೇಳ್ತಕ್ಕಂಥದ್ದನ್ನು ಕೇಳ್ತಾ ಇದ್ದೇನೆ. ಚುನಾವಣಾ ಆಯೋಗದ ಅಂಕಿಅಂಶ ಪಶ್ಚಿಮ ಬಂಗಾಳದ ಎಷ್ಟು ಜನರನ್ನ ಬಾಂಗ್ಲಾದೇಶದವ್ರನ್ನ ಹೇಳಿದ್ರಿ, ಅಂಕಿಅಂಶ ತೆಗೆದು ನೋಡ್ರಿ, ಅಲ್ಲಿ ದಾಟ್ತಾ ಇಲ್ಲ, 2-3 ಅಂಕಿ ದಾಟ್ತಾ ಇಲ್ಲ. ಈಗ ಸುಮನ್ ಅವ್ರು ಒಂದು ಮಾತು ಹೇಳ್ತೇನ್ರಿ, ಅವರು ರಾಜಕೀಯ ಹೇಳಕತ್ತಾರ, ರಾಜಕೀಯ ಒಂದ್ಸಲ ಬಿಡುನ್ರಿ. 2014ರಿಂದ ಏನ್ BJP ಸರ್ಕಾರ ಬರ್ತಲ್ಲ, ಬಂದ ಮೇಲೆ ಇವರು ಕಾಲಧನ್ ತಗೊಂಡ್ ಬರ್ತೀನಿ ಮತ್ತು ಇದು ಎಲ್ಲ ಒಂದ್ ಪಾಯಿಂಟ್ ಆಫ್ ಇದು ಹೇಳಕತ್ತೀನಿ, ಒಂದ್ ಸ್ವಲ್ಪ ತಿಳುವಳಿಕೆ ಬರ್ಲಿ, ತಿಳುವಳಿಕೆ ಬರುವುದು. ಈಗ ಒಂದೇ ಮಿನಿಟ್, ಆವಾಗಲಿಂದ ಏನ್ ಮಾಡಕತ್ತಾರ ಇವರು, ಬರೇ ಏನೈತಿ ಈಗ ಬರ್ದೈತಿ, ಎಲ್ಲಿ ಬತ್ರಿಪ್ಪ ಏನು ತೋರಿಸುದಿಲ್ಲ ಜನರಿಗೆ, ಜೀರೋ ಕರಪ್ಷನ್. ಈಗ ಡೈವರ್ಟ್ ಮಾಡಕ್ ಇದು ಎಲ್ಲ ಈಗ ದೇಶದ ಪರಿಸ್ಥಿತಿ ಇಲ್ಲಿ ಕೇಳ್ರಿ, ಬಾಂಗ್ಲಾದೇಶದ ಕರೆನ್ಸಿ ಅಪ್, ಶ್ರೀಲಂಕಾದ ಕರೆನ್ಸಿ ಅಪ್,
ಮ್ಯಾಲೆ ಇರ್ಲಾಕತ್ತೈತಿ ಅವ್ರದ್ದು. ನಮ್ಮ ಭಾರತದ ಕರೆನ್ಸಿ ನಮಗೆ ಇದೇ ನಮ್ಮ ಪ್ರಧಾನಮಂತ್ರಿ ಅವರು 2014 ಹೇಳಕತ್ತಿದ್ರು, ಭಾರತದ ಕರೆನ್ಸಿ ಹೋಗಿ ಆಂಬುಲೆನ್ಸ್ನಾಗ ಹೋಗಿ ಕೇಸಿಂದ ಐಸಿಯುನಾಗ ಬಿದ್ದೈತೆ. ಇದು ಎಲ್ಲ ಇದು ಕೇಳ್ರಿ, ಈ ಪರಿಸ್ಥಿತಿ ಎಲ್ಲ ಮುಚ್ಕೊಳ್ಳೋ ಸಲುವಾಗಿ ಬರ್ತೈತಿ. ಎಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಇದು ಎಲ್ಲ ಯಾವಾಗ ಬರ್ತೈತೆ ಅಂದ್ರೆ ಇವ್ರನ್ನೆಲ್ಲ ಕೆಲಸಗಳು. ನಾನು ಎಷ್ಟು ಸಲ ಪಾಕಿಸ್ತಾನ ಹೆಸರು ತೆಗೆದಿನಿ, ಎಷ್ಟು ಸಲ ಬಾಂಗ್ಲಾದೇಶ, ಹೆಚ್ಚು ನೀವೇ ತೆಗೆದೋರು ಪಾಕಿಸ್ತಾನ 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 ಅಂತ ಈ ಡಿಬೇಟ್ ಒಳಗೆ ಎಷ್ಟು ಸಲ ಯಾರು ನಾ ತೆಗೆದಿನೋ ನೀವು ತೆಗೆದಿರೋ ಪಾಕಿಸ್ತಾನ ಹೇಳಿಕೆ ಎಲ್ಲ ಹಾಸ್ಯಾಸ್ಪದ ಮಾಡಕ್ ಹೋಗ್ಬೇಡ್ರಿ. ತಪ್ಪು ನೀವು ಅಧಿಕಾರಕ್ಕೆ ಬಂದು ಕೂತೀರಿ, ಅಧಿಕಾರದಾಗಿದ್ದೀರಿ, ಅಧಿಕಾರ ಉಳಿಬೇಕಪ್ಪ ಅಂತ ನಾವ್ ಎರಡೇ ದೇಶದ ದೇಶದಾಗ ಏನು ಬೇಕಾಗಿಲ್ಲ. ಶ್ರೀನಾಥ್ ಕುಲಕರ್ಣಿ ಪರವಾಗಿ ವಕೀಲರ ಪರವಾಗಿ ಇಲ್ಲ ಇಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಅದಾರ. ಇಲ್ಲ ಅವರು ವಕೀಲರ. ಇಲ್ಲ ಇಲ್ಲ ಅವ್ರು ಶ್ರೀನಾಥ್ ಪೂಜಾರಿ ಅವರು ಕಾಂಗ್ರೆಸ್ ಅದಾರ. ಅವ್ರ ಪರವಾಗಿ ನೀವು ಅಡ್ವೊಕೇಟ್ ಆಗಿ ಮಾತಾಡಿ, ಅಡ್ವೊಕೇಟ್ ಆಗಿ ಮಾತಾಡಿ. ನ್ಯೂಟ್ರಲ್ ಆಗಿಲ್ಲ, ನ್ಯೂಟ್ರಲ್ ಆಗಿ ಯಾಕಂದ್ರೆ ಅವರು ವಕೀಲರ ಆ ಲೆಕ್ಕ ಪಕ್ಷಕ್ಕೆ ಅದಾರ ನನ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ನೀವು ದೋಸ್ತ ಇದ್ರೆ ನೀವು ಯಾವ ಪಕ್ಷದ ನನ್ ಸಂಬಂಧ ಇಲ್ಲ. ಈಗ SIR ಪ್ರಕ್ರಿಯೆ ಒಳಗೆ ಭಾಗವಹಿಸ್ರಿ, ಏನಾದ್ರು ತಪ್ಪ ಆತಂದ್ರ ನೋಟಿಸ್ ಬರ್ತಂದ್ರ ನಾವು ಶ್ರೀನಾಥ್ ಪೂಜಾರಿ ಬೇರೆ ವಕೀಲ ಟೀಮ್ ರೆಡಿ ಅದ, ನಾವು ಹೆಲ್ಪ್ ಮಾಡ್ತೇವ್ರಿ. ಏನು ಅಂಜುದ್ ಜಗತ್ತಿಲ್ಲ. ಯಾಕಂದ್ರೆ ನಿನ್ನ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಬಿಟ್ಟಿದೆ. ಏನ್ ಜಜ್ಮೆಂಟ್ ಕೊಟ್ಟಿದೆ ಅಂದ್ರೆ ನಿಮ್ ವೋಟರ್ ಲಿಸ್ಟ್ ಒಳಗೆ ಹೆಸರು ಲಿಕ್ಕಂದ್ರು ನೀವು ಇವರು ಸಿಲೆಕ್ಷನ್ ಕಮಿಷನರ್ ಇಸ್ ನಾಟ್ ಅಥಾರಿಟಿ ಟು ಡಿಸೈಡ್ ಸಿಟಿಜನ್ಶಿಪ್. ಅವ್ರ ಪೌರ ನಾಗರಿಕತೆ ಇಲ್ಲ ಅವ್ರು ಹೇಳಕ್ ಬರಕ್ ಸಾಧ್ಯ ಇಲ್ಲ. ಅದು ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್. ಈ ವಿಷಯ, ಈ ವಕೀಲರ ವಿಷಯಕ್ಕೆ ನಾನು ಇವ್ರ ಜೊತೆ ಇರ್ತೀನಿ. ಈ ವಿಷಯ ನಾ ಸ್ವಾಗತ ಮಾಡ್ಕೊತೀನಿ. ಸ್ವಾಗತ ಎಲ್ಲ ಆಯ್ತು. ಸರ್ಕಾರ ನೀವು ಬಯಸಿದ ಹಾಗೆ ಒಂದು ಕಾಂಗ್ರೆಸ್ ಸರ್ಕಾರವೇ ಇರಂಗಿಲ್ಲ ಅಲ್ಲಿ. ಶ್ರೀನಾಥ್ ಪೂಜಾರಿ ಅವ್ರು ಹೇಳಿರೋ ರೀತಿ ನೋಡ್ತಾ ಇದ್ರೆ ನೀವು ಪೌರತ್ವ ಕೊಡ್ತೇವೆ, ಪೌರತ್ವಕ್ಕೆ ಹೋಗುದಿಲ್ಲ, ಅವ್ರಿಗೆ ನೀವು ಇದು ಮಾಡ್ತೀರಿ, ಮತದಾರರ ಪಟ್ಟಿಯಲ್ಲಿ ಹೆಸರು ಹೆಂಗ್ ಸೇರಿಸ್ತೀರಿ, ನೀವು ನೀವು ಕಾನೂನು ಹೋರಾಟ ನಡೆಸ್ತು. ಕಾನೂನು ಹೋರಾಟ ಅಷ್ಟೊಂದು ಎಲೆಕ್ಷನ್ ಮುಗಿದೋಗಿರ್ತದೆ. 2028 ಎಲೆಕ್ಷನ್ ಅಲ್ಲಿ ಬಿಜೆಪಿ ಸರ್ಕಾರ ಬಂದು ಕೂಡುತ್ತೆ, ಅವಾಗ ಏನ್ ಮಾಡ್ತೀರಿ? ಅವಾಗ ನೋಡು 2000 ನೋಡೋಣ ಅಂತ ಹೇಳಿ ಒಟ್ಟಿನಲ್ಲಿ ಬಂದು ಕೊಡ್ತಾರೆ, ಅವ್ರು ಒಳ್ಳೆ ಕೆಲಸಕ್ಕೆ ಬಂದು ಕೊಡ್ತಾರೆ ಸರ್. ಪ್ರಕಾಶ್ ಮಿರ್ಜಿ ಸಾಹೇಬ್ರ ಮತ್ತು ವಕೀಲರ ಕಳಕಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜನರ ಜೊತೆ ನಿಲ್ಲೋಣ. ಸಂದರ್ಭಗಳು ಬರದೇ ಇರುವ ಹಾಗೆ ತಡಿಲಿಕ್ಕೆ ಬೇಕಾಗಿರತಕ್ಕಂತ ಸಿದ್ಧತೆಗೆ ನಾವು ಪ್ರತಿಭಟಿಸಬೇಕಾಗ್ತದೆ, ಅದನ್ನ ವಿರೋಧ ಮಾಡಬೇಕಾಗ್ತದೆ, ಜನರನ್ನ ಸಮಸ್ಯೆ ಈಡ ಮಾಡಬೇಡ್ರಿ ಅಂತಕ್ಕಂಥ ಧ್ವನಿ ಎತ್ತಬೇಕಾಗ್ತದೆ. ಆ ಕೆಲಸವನ್ನು ಒಟ್ಟರು ಕೂಡಿ ಮಾಡೋಣ. ಆಮೇಲೆ ಸಮಸ್ಯೆಗೆ ಜನರು ಈಡಾದಾಗ ಅವರಿಗೆ ಸಹಾಯನೂ ಕೂಡ ಮಾಡೋಣ. ಆದ್ರೆ ಈ ಜನರ ಈ ನೂರಾರು ಸಮಸ್ಯೆಗಳನ್ನ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದೀವಿ. ಹಾಗಾಗಿ ಯಾವುದೇ ರೀತಿ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಈ SIR ಪ್ರಕ್ರಿಯೆಯನ್ನ ನಾವು ಕಡ್ಡಾಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನ ನಾವು ಫಾರ್ಮ್ ತುಂಬಿ ತದನಂತರ ಮುಂಬರುವ ಏನು ಆಗಸ್ಟ್ ನಲ್ಲಿ ಇನ್ನೊಂದು ಹಂತದಲ್ಲಿ ಪ್ರಕ್ರಿಯೆ ಏನು ಪ್ರಾರಂಭ ಆಗ್ತದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವಾಗ ದಾಖಲಾತಿಗಳನ್ನು ನಾವು ಪ್ರೆಸೆಂಟ್ ಮಾಡಬೇಕು. ಆದಷ್ಟು ಸಾರ್ವಜನಿಕರು ಈ ದಾಖಲಾತಿಗಳನ್ನೆಲ್ಲವೂ ಕೂಡ ಇಟ್ಕೊಳ್ಳಿ. ಒಂದು ವೇಳೆ ತಾಂತ್ರಿಕ ಸಮಸ್ಯೆ ಆಗಿ ಈಗ ವಕೀಲರು ದಕ್ಷಿಣ ವಕೀಲರು ಹೇಳಿದ ಹಾಗೆ 2023 ನಾನು ಮತದಾನ ಮಾಡಿದ್ದೇನೆ, 2002 ಮಾಡಿಲ್ಲ, 2023 ನಾನು ಮತದಾನ ಮಾಡಿದ್ದೇನೆ, 2002 ಮಾಡಿಲ್ಲ, 2003 ಮಾಡಿದ ಮತದಾನವನ್ನ ಹೇಗೆ ನೀವು ಕನ್ಸಿಡರ್ ಮಾಡ್ತೀರಿ, ಅದನ್ನ ಹೇಗೆ ನೀವು SIR ಪ್ರಕ್ರಿಯೆಯಲ್ಲಿ ತರ್ತೀರಿ ಅಂತಕ್ಕಂಥ ಬಹಳ ಒಂದು ಅದ್ಭುತವಾದ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಅದರ ಕುರಿತಾಗಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಆಗ್ತದೆ ಅನ್ನೋದು ಕೂಡ ವಕೀಲರು ಹಾಗೂ ಸಾರ್ವಜನಿಕವಾಗಿ ಬಿಜೆಪಿ ಕಾಂಗ್ರೆಸ್ ಇಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ, ಆಮೇಲೆ ನಿಮ್ಮ ಓಣಿ ಒಳಗಡೆ ಅಂದ್ರೆ ವಾರ್ಡ್ಗಳಲ್ಲಿ ನಿಂತುಕೊಂಡು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟಿದೆ. ಆದ್ರೆ ಈ ನಮ್ಮ ಕರ್ನಾಟಕ SIR ಪ್ರಕ್ರಿಯೆಯಿಂದ ಹೊರಗಡೆ ಬಂದು ಯಶಸ್ಸನ್ನ ಸಾಧಿಸಬಹುದು ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯದಾಗುತ್ತೆ. ಬೇರೆ ಏನು ಅನಕ್ಷರಸ್ಥರವಾಗಿರ್ತಕ್ಕಂಥ ರಾಜ್ಯಗಳು, ಬಿಹಾರ ಆಗಿರ್ಬೋದು, UP ಆಗಿರ್ಬೋದು, ಅಲ್ಲಿ ಅನಕ್ಷರಸ್ಥ ಹೆಚ್ಚು ತಾಂಡವಾಡಿದ್ರಿಂದ ಹಾಗಾಗಿ ಮತ ಪರಿಷ್ಕರಣೆ ಸಮಸ್ಯೆ ಉಂಟಾಗಿತ್ತು. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಪ್ರಜ್ಞಾವಂತ ಮತದಾರರಿದ್ದಾರೆ, ಎಲ್ಲ ದಾಖಲಾತಿಗಳು ಇದೆ, ಎಲ್ಲ ಬಹುತೇಕವಾಗಿ ಇಲ್ಲಿ ಆ ತರದ್ದು ಯಾವ ಘಟನೆಯೂ ಕೂಡ ಜರಗದೆ ಇರಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಸೈಕಲ್ ಎಕ್ಸ್ಪ್ರೆಸ್ ಈ ಒಂದು ಸಂವಾದಗೋಷ್ಠಿಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದೆ. ಸೈಕಲ್ ಎಕ್ಸ್ಪ್ರೆಸ್ ವಿಜಯಪುರ.
ಸರ್ ನಮಸ್ಕಾರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.